ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಅಮರದೋಳ್ಳ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಿಂಗೆ ಇದು ಮಾಡಿಕೊಂಡು ಆಮೇಲೆ ಎಲ್ಲ ಪೂರ್ತಿ ಕೇಳಿದ್ರು. ಪೂರ್ತಿ ಕೇಳಾದ್ಮೇಲೆ ಆ ಹಾಡಿನ ಭಾವಾರ್ಥ ಏನಪ್ಪ ಅಂದರೆ, ಅಲ್ಲಿ ಯಾರೋ ಒಂದು ದೊಡ್ಡ ಇವರು ಸಾಹುಕಾರರ ಮನೆಗೂ ಇವ್ರಿಗೂ ಸೊಸೆಯಾಗಿ ಹೋಗ್ತಾಳೆ. ಆ ಅಮ್ಮ ಏನೋ ಒಂದು ಕಂಡಗ ರಾಗಿ ಬೀಸಬೇಕು, ಕಂಡಗ ಎಂಥದ್ದು ಅದೆಷ್ಟೋ ಕೊಡಗಳು ನೀರು ಸೇದು ಹಾಕಬೇಕು, ಇಷ್ಟೋ ಇದ್ರದ್ದು ಒಂದು 100 ಜನಕ್ಕೆ ಅಡುಗೆ ಮಾಡಿ ಬಡಿಸ್ಬೇಕು, ಮುದ್ದೆಗಳು ಕಳಿಸ್ಬೇಕು. ಹಿಂಗೆ ಅಂದರೆ ಆ ಥರದ ಕಷ್ಟಗಳ ಇರೋಂಥದ್ದು ಒಂದು ಇದನ್ನು ಹಾಡು ಹೇಳ್ತಾಯಿದ್ದಾರೆ. ಹಾಡು ಅವ್ರಿಗೆ ಗಾಬರಿ ಆಗೋಯ್ತು, ಇದೇನಿದು. ಆವಾಗ ನಾನು ಅದೇನು ಆರಂಡ ಅಡವಿಲೋ ಸೆರುಕು ಮಲಸಿಂದಿ ಅಂತೇಳಿ ಈಗ ಮಾವೂರಿ ಗುಡಿಲೋ ನಾ ಮುತ್ಯಾಲ ಪಲ್ಲಕ್ಕಿ ಅಂತ ಆಗ್ಬಿಟ್ಟಿದೆಯಲ್ಲ ಅಂತೇಳಿ. ಆಮೇಲೆ ಅದು ಹಾಡು ಇಡೀ ರಾಜ್ಯದ ಅಂದರೆ ಅದನ್ನು ಕನ್ನಡಕ್ಕೆ ನಾವೇ ಒಂದಷ್ಟು ಜನ ಸೇರಿಕೊಂಡು ಕನ್ನಡಕ್ಕೂ ಮಾಡಿದ್ವಿ. ಅದು ಕೆಲವರೆಲ್ಲ ನಾವೇ ಮಾಡಿದ್ವಿ ಅಂತ ಹೆಸರು ಹಾಕ್ಕೊಂಡ್ರೆ ಅದೇನು ನಮಗೇನು ಕ್ಲೈಮಿಂಗ್, ನಮಗೆ ನೋ ಕ್ಲೈಮ್. ನಮಗೆ ಇನ್ನೊಂದು ನಿಮಗೆ ಹೇಳ್ಬೇಕು, ಅಲ್ಲಿ ಒಂದು ಮನೆ ನಮಗೆ ಬಿಟ್ಕೊಟ್ಟಿದ್ರಲ್ಲಿ, ಹುಲ್ಲಿನ ಮನೆ. ನಾವು ಊಟ ಎಲ್ಲ ಇದು ಮಾಡಿ ಅದೆಲ್ಲ ಅಲ್ಲಿ ಮಲ್ಕೊಳಕ್ಕೆ ಹೋಗ್ಬೇಕು ನಾವು 4-5 ಜನ. ಅಲ್ಲಿ ಹಿಂಗೆ ಎಲ್ಲೇ ಹೆಜ್ಜೆ ಇಟ್ಟರೆ ಒಂಥರ ಸರ್ಕ್ 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 ಅಂತದೆ. ಈ ಚಾಪೆ ಹಿಂಗೆ ಹಾಕಿದ್ದಾರೆ, ಆ ಚಾಪೆ ಮೇಲೆ ಹಿಂಗೆ ಹೆಜ್ಜೆ ಇಟ್ಟರೆ ಸರ್ಕ್ ಅಂತದೆ. ಇದೇನು ಸೌಂಡ್ ಬರ್ತಾ ಇದೆಯಲ್ಲ ಏನು ಅಂತ ನೋಡಿದ್ರೆ, ಆಮೇಲೆ ಚಾಪೆ ಕೆಳಗೆ ಫುಲ್ಲು ನೆಲ್ಲುಲ್ಲನ್ನು ಹಾಸ್ಬಿಟ್ಟು ಅದ್ರ ಮೇಲೆ ಚಾಪೆ ಹಾಕಿದರು. ಯಾಕಿರ್ಬೋದು ಹೇಳಿ ನೋಡೋಣ. ಭಾಗವಾಗಿರುವಂಥ ಎಲ್ಲ ಗೆಳೆಯರೆ ಮತ್ತು ತಂಗಿಯರೆ, ಇದು ಒಂದು ಬಹುತೇಕ ಒಂದು 6-7 ತಿಂಗಳಿಂದ ನಮ್ಮ ಈ ಲಕ್ಷ್ಮಣ್ಣನ ಗ್ಯಾಂಗ್ ಈ ಜಂಗಮಾಗಿ ಬನ್ನಿ ಅಂಥೇಳಿ ಹುಬ್ಬಳ್ಳಿ ಕೆರೆ ಬಾವಿ ಜಂಗಮ, ನೀರಿಗೆ ಒಬ್ಬಳೆ ಹೋಗಲಾರೆ ಜಂಗಮ, ಅದು ಗೊತ್ತಿತ್ತು ನನಗೆ. ಇವರು ಈ ಜಂಗಮಕ್ಕೆ ಬನ್ನಿ ಅಂಥೇಳಿ ಹೇಳ್ತಾಯಿದ್ರು. ಆಮೇಲೆ ಬರ್ತೀನಿ ಅಂತ ಹೇಳ್ತಿದ್ದೆ. ಆದರೆ ಬರೋದಕ್ಕೆ ಆಗ್ತಿರಲಿಲ್ಲ. ಏನೋ ಸುಮ್ಮನೆ ಹಾಡುಗಳು ಒಂದಷ್ಟು ಹಾಡು ಇದು ಮಾಡಿಕೊಂಡು ಹಾಡ್ತೀನಪ್ಪ ಬಂದು ಅಂತ ಹೇಳಿದ್ದೆ. ಯಾಕೆಂದರೆ ನಾನು ತೀರಾ ಅಂದರೆ ಒಂದು ಪ್ರೊಫೆಷ್ನಲ್ಲಾಗಿ ಒಂದು ಹಾಡುಗಾರಿಕೆ ಶಾಸ್ತ್ರೀಯವಾಗಿ ಆ ಥರದ್ದೇನು ಏನೇನೂ ಗೊತ್ತಿಲ್ಲದೆ ನಾನು ಶಾಸ್ತ್ರೀಯ ಸಂಗೀತದ ಬಗ್ಗೆ ಈ ಕೂಡ ಗೊತ್ತಿಲ್ಲ. 7 ಸ್ವರಗಳಿದೆ ಅಂತ ಗೊತ್ತು ನನಗಷ್ಟೆ. ಸರಿಗಮ ಪದನಿಸ ಸನಿದಪ ಮಗರಿಸ ಅಸ್ಬಿಟ್ರೆ ಇನ್ನೇನು ಗೊತ್ತಿಲ್ಲ. ನಮ್ಮ ತಾಯಿ ಹಾಡ್ತಿದ್ದರು, ಕೈವಾರ ನಾರಾಯಣ ತಾತನ ತತ್ವಪದಗಳನ್ನು ನಮ್ಮ ತಾಯಿ ಹಾಡ್ತಿದ್ದರು. ನಾನು ತೀರಾ ನನಗಿನ್ನೂ ಒಂಥರ ಮಸ್ಕು ಜ್ಞಾಪಕ. ನಮ್ಮ ತಾಯಿ ಊರಲ್ಲಿ ಹೊಲಗಳಲ್ಲಿ, ನಮ್ಮಲ್ಲಿ ನೀರಾವರಿ ಆ ಥರದ್ದೇನಿಲ್ಲ, ಊರಲ್ಲಿ ಹೊಲಗಳಲ್ಲಿ ಕೂಲಿಗೆ ಹೋಗ್ತಾಯಿದ್ರು. ನಮ್ಮಪ್ಪ ಗಾರೆ ಮೇಸ್ತ್ರಿ ನಡಿಪಣ್ಣ ಅಂಥೇಳಿ, ನಮ್ಮ ತಾಯಿ ಸಿದ್ದಮ್ಮ ಅಂಥೇಳಿ. ಕೂಲಿಗೆ ಹೋಗುವಾಗ ನಮ್ಮ ತಾಯಿ ಹೊಲದಲ್ಲಿ ಹೊಲ ಕೆಲಸಕ್ಕೆ ಹೋದಾಗ ಆಯಮ್ಮನ ಕೈಯಲ್ಲಿ ಕೆಲಸ ಮಾಡಿಸೋಕ್ಕಿಂತ ಹೆಚ್ಚಾಗಿ ಹಾಡುಗಳು ಹೇಳಿಸ್ತಿದ್ರು. ನಮ್ಮಲ್ಲಿ ಆ ಥರದ್ದೊಂದು ರೂಢಿ ಇದೆ. ಈಗ ಹೊಲ ಕೊಯ್ಯೋವಾಗ ತಮಟೆ ನುಡಿಸ್ತಾರೆ, ಬೇಗ ಕೊಯ್ಲಿ ಅನ್ನೋ ಥರದ್ದು. ಬಟ್ ಇಲ್ಲಿ ನಮ್ಮಲ್ಲಿ ಜನಪದದಲ್ಲಿ ಅಥವಾ ಫೋಕ್ಲೋರ್ ಇದರಲ್ಲಿ ಹಾಡು ಹೇಳ್ತಾ ಕೆಲಸ ಮಾಡೋದಿದೆಯಲ್ಲ, ಅದೊಂದು ರೀತಿಯ ಆಯಾಸ ಪರಿಹಾರದ ಒಂದು ಭಾಗ ಅದು. ಹಾಡು ಹೇಳೋದು ಕೆಲಸ ಮಾಡ್ತಾನೆ ಆ ಥರದ್ದು ಸುಮಾರು ಪ್ರಕಾರಗಳು ಕೂಡ ಇದೆ ನಮ್ಮಲ್ಲಿ. ರಾಗಿ ಬೀಸೋದಾಗ್ಬೋದು, ಆಮೇಲೆ ನೆಲ್ಲು ಕುಟ್ಟೋದಾಗ್ಬೋದು, ಆ ಥರ ಬೇರೆ ಬೇರೆ ಇವು ಕೂಡ ಇದೆ.
ಸೊ ಆ ಒಂದು ಭಾಗವಾಗಿ ನಮ್ಮ ತಾಯಿ ಕೂಡ ಕೂಲಿಗೆ ಹೋದಾಗ ಹಾಡುಗಳು ಹೇಳ್ತಾಯಿದ್ರು. ನಾನು ಬಹುಶಃ ಒಂದು 3 ಅಥವಾ 4ನೇ ಕ್ಲಾಸ್ ಆ ಮಧ್ಯದ ಮಿಡ್ಲ್ ಕ್ಲಾಸ್ ಪ್ರೈಮರಿ ಆ ಸಂದರ್ಭಗಳಲ್ಲಿ ಈ ಮಧ್ಯಾಹ್ನ ಕೂಲಿ ಇದು ಅವ್ರಿಗೆ ಊಟ ಕೊಡೋರು. ನಮ್ಮ ತಾಯಿಗೆ ಎಕ್ಸ್ಟ್ರಾ ಕೊಡೋರು, ಒಂದು ಮುದ್ದೆ ಎಕ್ಸ್ಟ್ರಾ ಕೊಡೋರು, ಯಾಕಂದರೆ ಹಾಡು ಹೇಳ್ತಿದ್ರಲ್ಲ. ಹಾಗಾಗಿ ಒಂದು ಸಲ ಯಾವಾಗ ಈ ನಮ್ಮ ಅಣ್ಣ ಹೋಗೋರು ಅಥವಾ ನಮ್ಮ ಅಕ್ಕ ಹೋಗೋರು ಯಾರೋ ಹೋಗಿ ಇದು ಮಾಡ್ಕೊಂಬರು. ಒಂದು ಸಲ ನಾನು ಸ್ಕೂಲಿಗೆ ಚಕ್ಕರ್ ಹಾಕ್ಬಿಟ್ಟು ಪಕ್ಕದಲ್ಲಿ ಊರು ಸುತ್ತಮುತ್ತೂರು ಇದಾಗ್ತಾ ಇದ್ದಿದ್ದು. ನಾನು ಹೋಗಿದ್ದೆ. ಆಮೇಲೆ ಅವತ್ತು ನನ್ನ ಕೈಯಲ್ಲಿ ಮುದ್ದೆ ಕೊಟ್ಬಿಟ್ಟು ಮನೆಗೆ ಕಳಿಸಿದರು. ಅದು ನನಗೆ ಅದೇ ಮಸ್ಕ್ ಜ್ಞಾಪಕ ಅದು. ಆಮೇಲೆ ಅದಾದಮೇಲೆ ಮಧ್ಯಾಹ್ನ ನಾವು ಸ್ಕೂಲಿಂದ ನಾವು ಅಷ್ಟೊತ್ತಿಗೆ ಸ್ಕೂಲಲ್ಲಿ ಉಪ್ಪಿಟ್ಟು ಇರಲಿಲ್ಲ. ಆಮೇಲೆ ನಂತರದ ಎಷ್ಟೋ ದಿನಗಳಲ್ಲಿ ಅದು ಬಂದಿದ್ದು. ನಾನು 6th 7th ಆ ಮಧ್ಯೆ ಬಂದಿದ್ದು ಗೋಧಿ ಉಪ್ಪಿಟ್ಟು. ಮುದ್ದೆ ಕೂಲಿಗೆ ಹೋದಾಗ ಮುದ್ದೆ ಎಕ್ಸ್ಟ್ರಾ ಮುದ್ದೆ ಕೊಡ್ತಾರೆ ಅಂತ ಗೊತ್ತಾದ್ಮೇಲೆ ನಾನೇನು ಮಾಡಿದೆ, ನಮ್ಮಮ್ಮ ಕೂಲಿಗೆ ಹೋದಾಗೆಲ್ಲ ನಾನು ಚಕ್ಕರ್ ಹೊಡೆದ್ಬಿಟ್ಟು ಅವರ ಅಮ್ಮ ಕೆಲಸ ಮಾಡ್ತಾಯಿದ್ದು ಹೊಲಕ್ಕೆ ಹೋಗೋ ಥರದ್ದು ಆಗ್ತೀವಿ. ಸೊ ಅಲ್ಲಿ ಅಲ್ಲೇ ಊಟ ಮಾಡಿ ಅಥವಾ ಇದೇನು ಮಾಡಿ ಅಥವಾ ಅಲ್ಲೇ ಮಲಗಿಬಿಡ್ತಿದ್ದೆ. ಸೊ ನಮ್ಮ ತಾಯಿ ಹಾಡ್ತಾ ಇದ್ದಿದ್ದ ಆ ದನಿ ನನ್ನನ್ನು ಎಲ್ಲೋ ಈ ಹಾಡುಗಾರರ ಲೈನ್ಗೆ ಎಳೀತು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ನನಗೆ ಮುಖ್ಯನೇ ಅದು ಲೋಕಕ್ಕೆ ಗೊತ್ತಿಲ್ಲ ಹೆಂಗೆ ಅಂತ. ನಮ್ಮ ತಾಯಿ 9 ಜನ ಮಕ್ಕಳಾದಮೇಲೆ ನಮ್ಮ ತಾಯಿ ಮತ್ತು ತಂದೆ ಇಬ್ಬರು ಕೂಡ ಕೈವಾರ ತಾತನಿಗೆ ಹೋಗ್ತಾರೆ. ಕೈವಾರಕ್ಕೆ ಹೋಗ್ತಾರೆ. ಅಲ್ಲೊಂದು ಪರಂಪರೆ ಇದೆ. ಪ್ರತಿ ಹುಣ್ಣಿಮೆ ದಿನ ಇಡೀ 100 ಇವಾಗೂ ಕೂಡ ಅಷ್ಟೇ, ಇವಾಗ 1000 ಜನ ಇರ್ತಾರೆ. ನೀವು ಹುಣ್ಣಿಮೆ ದಿನ ನೀವು ಅಲ್ಲಿ ಹೋದರೆ 1000 ಜನ ಅಲ್ಲಿ ಆಂಧ್ರ, ತಮಿಳ್ನಾಡು ಮತ್ತು ನಮ್ಮ ಕರ್ನಾಟಕದ ಅಂದರೆ ನಮ್ಮ ಬಯಲುಸೀಮೆಯ ಇವರು ಇದೆಲ್ಲ ಅಲ್ಲಿ ಹೋಗ್ಬಿಟ್ಟು ಅವರು ಹಾಡಿನ ಸೇವೆ ಮಾಡಿ ಬರ್ತಾರೆ. ಹೋಗುವಾಗ ರಾಗಿ ತಗೊಂಡೋಗ್ತಾರೆ, ಕುಂಬಳಕಾಯಿ ತಗೊಂಡೋಗ್ತಾರೆ, ಬದನೆಕಾಯಿ ಅಂದರೆ ತಾವೇನು ಬೆಳೆದಿದ್ದೆ ಇದನ್ನೆಲ್ಲ ತಗೊಂಡೋಗಿ ಕೊಟ್ಬಿಟ್ಟು ಆಮೇಲೆ ರಾತ್ರಿ ಎಲ್ಲ ಹಾಡು ಹೇಳಿ ಬೆಳಗ್ಗೆ ಎದ್ದು ಬರ್ತಾರೆ. ಇದು ಒಂದು ಪರಂಪರೆ ಅದು. ಸೊ ನಮ್ಮ ತಂದೆ ತಾಯಿಗೆ 9 ಮಕ್ಕಳಾದಮೇಲೆ ಅವ್ರಿಗೇನು ಇದಾಯ್ತೋ ಗೊತ್ತಿಲ್ಲ, ಹೋಗಿ ಹರಕೆ ಬರೋಕ್ಕೆ ಹೋಗ್ತಾರೆ. ಅದು ನಮ್ಮ ತಾಯಿ ನನಗೆ ಹೇಳಿದ್ದ ಇದನ್ನು ನಾನು ಹೇಳ್ತಾಯಿದ್ದೀನಿ. ಅವ್ರು ನಮಗೆ ಇನ್ನು ಮಕ್ಕಳು ಸಾಕು ಅಂತೇಳ್ಬಿಟ್ಟು ಹರಕೆ ಕಟ್ಕೊಂಡು ಬರ್ತಾರೆ. 9 ಜನ ಮಕ್ಕಳಾದಮೇಲೆ ಪಾಪ ಅವ್ರಿಗೇನು ಗೊತ್ತು. 60 ವರ್ಷಗಳಿಗೆ, ನನಗೆ 63 ವರ್ಷ, ನನಗೆ 63 ವರ್ಷಗಳಿಂದ ಅವ್ರಿಗೆ ಇವತ್ತಿನ ಮೆಡಿಕಲ್ ಇದೆಲ್ಲ ಏನಿತ್ತು ಗೊತ್ತಿತ್ತ. ಸರಿ 9 ಜನ ಮಕ್ಕಳು ಸಾಕು ಅಂತೇಳಿ ಹರಕೆ ಕಟ್ಕೊಂಡು ಬರ್ತಾರೆ. ಆದರೆ ಅದು ಬಂದ ಮೇಲೆ ನಾನು ಇಂಥದ್ದು ಹುಟ್ಟಿರೋನು, ನಾನು 10ನೇ ಮಗು ನಾನು. ಸೊ ನಾನು ಅದಕ್ಕೆ ನನ್ನ ಕೈವಾರ ನಾರಾಯಣ ತಾತನ ವರಪ್ರಸಾದ ಇರ್ಬೋದು ನಾನು ಅಂತ ನನಗೆ ನಾನೇ ಒಂದೊಂದು ಸಲ ನಾನು ಹೇಳ್ಕೊತೀನಿ. ಯಾಕೆಂದರೆ 9 ಜನ ಮಕ್ಕಳು ಇವರು ಹರಕೆ ಆಮೇಲೆ ಆಗಿಲ್ಲ ಮಕ್ಕಳು, ನಾನೇ ಕೊನೆ. ಸೊ ಹಾಗಾಗಿ ನನಗೆ ಇದು ಏನೋ ಎಲ್ಲ ಕೈವಾರ ನಾರಾಯಣ ತಾತನ ವರಪ್ರಸಾದ ಇರ್ಬೋದು ನಾನು ಅಂದ್ಕೊಂಡು ಅಂದರೆ ನಮ್ಮ ತಾಯಿ ಕೈವಾರ ನಾರಾಯಣ ತಾತನ ತತ್ವಪದಗಳು ಹೆಚ್ಚಿಗೆ ಹಾಡ್ತಾ ಇದ್ದಿದ್ದಕ್ಕೂ ಮತ್ತು ಗೊತ್ತಿಲ್ಲ ಅದು ಹೆಂಗೆ. ಬಟ್ ನಮ್ಮ ತಂದೆ ನಮ್ಮೂರಿನಲ್ಲಿ ರಾಮರ ಗುಡಿ ಇದೆ, ಈಗೆಲ್ಲ ತಳ್ಳಿಬಿಟ್ಟು ಹೊಸದಾಗಿ ಏನೋ ಕಟ್ಟೋಕ್ಕೆ ಇದು ಮಾಡ್ತಾಯಿದ್ದಾರೆ. ಅಲ್ಲಿ ಪ್ರತಿ ಶನಿವಾರ ಭಜನೆ ಮಾಡೋದಾಗೆ ಮೃದಂಗ ನುಡ್ಸೋರು ನಮ್ಮ ತಂದೆ, ತಬ್ಲಾ ನುಡ್ಸೋರು. ಅವರು ಕೂಡ ಏನು ಕ್ಲಾಸಿಕ್ಕಾಗಿ ಏನು ಕಲ್ತಿದ್ದಲ್ಲ ಹಂಗೆ ಇದನ್ನು ಮಾಡಿಕೊಂಡು ಹಾಡ್ತಾ ರಾಗ ಅಂತಾರಲ್ಲ ಹಂಗೆ ಕಲ್ತ್ಕೊಂಡಿರೋಂಥವ್ರು ಪ್ರಾಕ್ಟೀಸ್ ಇದು ಮಾಡಿಕೊಂಡು. ಸೊ ನಾನು ಅವ್ರ ಜೊತೆಯಲ್ಲಿ ಹೋಗಿ ಒಂದಷ್ಟು ಭಜನೆ ಎಲ್ಲ ಹಾಡ್ತಿದ್ದೆ. ಬಟ್ ನನಗೆ ಅಷ್ಟು ನಮ್ಮ ತಾಯಿ ಅಟ್ರ್ಯಾಕ್ಟ್ ಆದಂಗೆ ನಮ್ಮ ತಂದೆ ನನಗೇನು ಅಟ್ರ್ಯಾಕ್ಟ್ ಆಗಿಲ್ಲ ಇದರಲ್ಲಿ, ಮ್ಯೂಸಿಕ್ ಇದರಲ್ಲಿ. ಸೊ ಅದನ್ನು ಇದು ಮಾಡಿಕೊಂಡು ಅದು
ಫಸ್ಟು 7ನೇ ಕ್ಲಾಸ್ನಲ್ಲಿ ಇದ್ದಾಗ ನಮ್ಮೂರಿನಲ್ಲಿ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ. ನಮ್ಮ ಊರು ಸುತ್ತಮುತ್ತ KGFಗೂ ನಮಗೂ ಬರೀ 2.5 ಕಿಲೋಮೀಟ್ರು ಇದು ಸರೌಂಡಿಂಗ್ ಇದು. ನಾವು ಹೈಸ್ಕೂಲ್ಗೆಲ್ಲ ಪಿಚ್ಚಳ್ಳಿಯಿಂದ KGFಗೆ ನಡ್ಕೊಂಡೇ ಹೋಗ್ತಾಯಿದ್ವಿ. ರಾಜ್ಯೋತ್ಸವ ಅಲ್ಲಿ ಕನ್ನಡ ಭುವನೇಶ್ವರಿ ಕನ್ನಡ ಸಂಘ ಅಂತೇನೋ ನಮ್ಮ ಮೇಷ್ಟ್ರು ಒಬ್ಬರಿದ್ರು, ಅವರೇನೋ ಒಂದು ರಿಜಿಸ್ಟ್ರ್ ಮಾಡಿ ಒಂದು ಇದನ್ನು ಮಾಡಿ ಅದೊಂದು ರಾಜ್ಯೋತ್ಸವ ಕಾರ್ಯಕ್ರಮ ಇದು ಮಾಡಿದಾಗ, ಸಾಂಸ್ಕೃತಿಕ ಕಾರ್ಯಕ್ರಮ ಇದು ಮಾಡಿದಾಗ ಫಸ್ಟ್ ಟೈಮ್ ನಾನು ವೇದಿಕೆಯ ಮೇಲೆ ಒಂದು ತೆಲುಗು ಹಾಡಿಗೆ ಒಂದು ವೇಷ ಹಾಕ್ಕೊಂಡು, ವೇಷ ಅಂದರೆ ಮಾಮೂಲಿ ಒಂದು ಅರ್ಧೋಗಿರೋ ಬಟ್ಟೆ ಹಾಕಿಲ್ಲ, ಈ ಅನ್ನ ಮಡಗಿತೆ ಪಿಚ್ಚೋಳನ್ನಾರು ನಾಯಳು, ಕಡುಪು ಮಂಡಿ ನ್ಯಾಯ ಮಡಗಿತೆ ಇರೋಳನ್ನಾರು ನಾಯಳು ಅಂತೇಳ್ಬಿಟ್ಟು ಒಂದು ಹಾಡು. ಅದು ತೆಲುಗು ಸೂಪರ್ ಸ್ಟಾರ್ ಕೃಷ್ಣ ಸಿನಿಮಾದದು. ಸೊ ಕನ್ನಡ ರಾಜ್ಯೋತ್ಸವದಲ್ಲಿ ತೆಲುಗು ಸಿನಿಮಾ ಹಾಡಿಗೆ ನಾನು ಇದನ್ನು, ಸೊ ಅಲ್ಲೇ ನಮ್ಮ ಇದೆಯಲ್ಲ ಈ ಸರ್ವ ಜನಾಂಗ ಇದು ಎಲ್ಲ ಭಾವೈಕ್ಯ ಮತ್ತು ಈ ಥರದ್ದು ಎಲ್ಲರೂ ಒಟ್ಟಿಗಿರಬೇಕು ಅನ್ನೋ ಥರದ. ಆಮೇಲೆ ಅದು ಕೂಡ ಅಷ್ಟೇ, ಹಾಡು ಕೂಡ ಒಂಥರ ಪ್ರೊಟೆಸ್ಟ್ ಸಾಂಗ್ ಅದು. ಹಸಿವಾಗಿ ಅನ್ನ ಕೇಳಿದ್ರೆ ಹುಚ್ಚ ಅಂತಾರೆ, ಆಮೇಲೆ ಅದನ್ನು ಸಿಟ್ಟು ಮಾಡ್ಕೊಂಡು ಕೇಳಿದ್ರೆ ಇವನು ಇನ್ನೇನೋ ಒಂಥರ ಆ ಥರದ್ದೇನೋ ಒಂದು. ಸೊ ಅದು ಹಂಗೆ ಇದು ಮಾಡಿಕೊಂಡು ಹೈಸ್ಕೂಲ್ಗೆ ಹೋದ್ಮೇಲೆ ಅಲ್ಲಿ ಹೈಸ್ಕೂಲ್ ಅಲ್ಲಿ ಪೂರ್ತಿ ಕನ್ನಡ ಅಲ್ದಿದ್ರು, ತಮಿಳ್ ಅಲ್ದಿದ್ರು, ಫುಲ್ ತಮಿಳ್ ವಾತಾವರಣ. ಅದು ಕನ್ನಡ ಮೀಡಿಯಮ್ ಇತ್ತು, ಆದರೆ ವಾತಾವರಣ ಎಲ್ಲ ತಮಿಳೇ ಅಲ್ಲಿ KGF ಸೆಂಟ್ರಲ್ ಬೋರ್ಡ್ ಹೈಸ್ಕೂಲಲ್ಲಿ. ಆಮೇಲೆ ನಾನು ನಮ್ಮಣ್ಣ ದೊಡ್ಡಣ್ಣ ಅವರು ಇದರಲ್ಲಿ ಇಂಥದ್ದು ಗಣಿ ಕಾರ್ಮಿಕರವರು, ಅವ್ರಿಗೆ ನನ್ನನ್ನು ಮಿಲ್ಟ್ರಿಗೆ ಸೇರಿಸ್ಬೇಕಂತ ಅವ್ರಿಗೆ ಆಸೆ. ಚೆನ್ನಾಗಿ ಓದಿಸಿ ಮಿಲ್ಟ್ರಿಗೆ ಕಳಿಸ್ಬೇಕು ಅಂದರೆ ಆವಾಗ ಅದೊಂದು ಇದಿತ್ತು, NCC ಟೈಮ್ನಲ್ಲೇ ಮಿಲ್ಟ್ರಿಗೆ ಸೆಲೆಕ್ಟ್ ಮಾಡ್ಕೊಂಬಿಡೋರು. ಆ ಒಂದು ಇದ್ರ ಮೇಲೆ ನಮ್ಮ ಅಣ್ಣನಿಗೆ ಏನು ಅನಿಸ್ತೋ ಗೊತ್ತಿಲ್ಲ, ನನಗೆ 8ಗೆ ಇಂಥದ್ದು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ಬಿಟ್ರು. ನನಗೆ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿದ್ರು, ಆಯಿತು. ಆಮೇಲೆ ಅಲ್ಲಿ ಆ ಸೆಕ್ಷನೆಲ್ಲ ಪೂರ್ತಿ ಎಲ್ಲ ತಮಿಳ್ ಹುಡುಗರು, ಉರ್ದು ಹುಡುಗರು, ಈ ಥರ ಬೇರೆ ಕನ್ನಡ ಮಾತಾಡೋರು ನಾವೊಂದು 4 ಜನ ಇದ್ದೀವಿ ಅಷ್ಟೇ, 4 ಜನ. ಸೊ ಈ ಊರು ಇದರಲ್ಲಿ ಸ್ಕೂಲ್ ಡೇಸ್ ಫಂಕ್ಷನ್ಗಳಲ್ಲೆಲ್ಲ ನಾನೇನು ಮಾಡ್ತಾಯಿದ್ದೆ, ಆವಾಗ ತೆಲುಗು ಊರಲ್ಲಿದ್ದಾಗೆಲ್ಲ ತೆಲುಗು ಹಾಡುಗಳೇ ಹೆಚ್ಚಿಗೆ, ಘಂಟಸಾಲ ಹಾಡುಗಳು. ಆಮೇಲೆ ಅಫ್ಕೋರ್ಸ್ SP ಬಾಲಸುಬ್ರಹ್ಮಣ್ಯಂ, ಆವಾಗ SP ಬಾಲಸುಬ್ರಹ್ಮಣ್ಯಂ ಘಂಟಸಾಲ ಅಂತಲ್ಲ, ಹಾಡುಗಳಷ್ಟೇ, ಸಿನಿಮಾ ಹಾಡುಗಳು ಹಾಡ್ತಿದ್ವಿ. ಬಟ್ ನಾನು KGFಗೆ ಇದಕ್ಕೆ ಬಂದ ಮೇಲೆ ರಾಜ್ಕುಮಾರ್ ಅದೇ ಗೊತ್ತಿಲ್ಲ, ಅದು ಹೆಂಗೆ ರಾಜ್ಕುಮಾರ್ ಅವ್ರು ನನಗೆ ಅಟ್ರ್ಯಾಕ್ಟ್ ಆದ್ರು ಅಂತ ನನಗೆ ಗೊತ್ತಿಲ್ಲ. ಆಪ್ರೇಷನ್ ಡೈಮಂಡ್ ರಾಕೆಟ್, ಈ ಕಾಂಪಿಟೇಷನ್ಸ್ ಇದರಲ್ಲಿ ಸಿನಿಮಾ ಹಾಡುಗಳು ಇದು ಮಾಡುವಾಗ ರಾಜ್ಕುಮಾರ್ ಹಾಡನ್ನು ಹೇಳೋಕ್ಕೆ ಯಾವುದೋ ಒಂದು ಹಾಡನ್ನು ಹೇಳಿದೆ ನಾನು. ಸೊ ಅಲ್ಲಿಂದ ಅವರು ಏನು ಮಾಡಿದ್ರು, ಅಲ್ಲೆಲ್ಲ ಹುಡುಗರೆಲ್ಲ ಸೇರಿಕೊಂಡು ಅಲ್ಲಿ ರಾಜ್ಕುಮಾರ್ 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 ಅಂತ ನನಗೆ ಹೆಸರಿಟ್ಬಿಟ್ರು. ಸೊ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಆ ಇದರಲ್ಲಿ ಇದಾಗಿರ್ಬೋದು. ಆಪ್ರೇಷನ್ ಡೈಮಂಡ್ ರಾಕೆಟ್ ಸಿನಿಮಾ KGFನಲ್ಲಿ ರಿಲೀಸ್ ಆಯಿತು. ರಿಲೀಸಲ್ಲ, ಅದು ಹಾಕಿದ್ದಿರೋದು. ನಿಮಗೆ ಅಲ್ಲಿ ವಿಷ್ಣುವರ್ಧನ್ ಸಿನಿಮಾ ಹಾಕಿದರೆ ಯಾರು ಏನೋ ತರಲೆ ಮಾಡಲ್ಲ, ಅಂಬರೀಷ್ ಹಾಕಿದ್ರು ಯಾರು ತರಲೆ ಮಾಡಲ್ಲ, ಶ್ರೀನಾಥ್ ಹಾಕಿದ್ರು ಯಾವ ತರಲೆ ಮಾಡಲ್ಲ. ರಾಜ್ಕುಮಾರ್ ಸಿನಿಮಾ ಹಾಕಿದರೆ ಅಲ್ಲಿ ಗಲಾಟೆಗಳು. ಯಾಕೆಂದರೆ ಕನ್ನಡ ಅಂದರೆ ರಾಜ್ಕುಮಾರ್, ಉಳಿದಿದ್ದೇನೂ ಇರ್ತಿರಲಿಲ್ಲ. ಕನ್ನಡ ಅಂದರೆ ರಾಜ್ಕುಮಾರ್ ಅನ್ನೋ ಥರದ್ದು KGFನಲ್ಲಿ ಆ ಥರದ್ದು ಒಂದು ವಾತಾವರಣ ಇತ್ತು. ನಾವೇನು ಮಾಡಿದ್ವಿ, ಈ ಇಂಗ್ಲೀಷ್ ಮೀಡಿಯಮ್ 9th ಸ್ಟ್ಯಾಂಡರ್ಡ್ ಓದ್ತಿದ್ದೆ, ಹುಡುಗರನ್ನೆಲ್ಲ ಒಂದು ರಿಂಗ್ ಮಾಡಿಕೊಂಡು ಸ್ಟಾರ್ ಕಟ್ಕೊಂಡು ಹೋದೆ. ಸ್ಟಾರ್ ಕಟ್ಕೊಂಡು ಹೋಗಿ ಆಪ್ರೇಷನ್ ಡೈಮಂಡ್ ರಾಕೆಟ್ ಸಿನಿಮಾ ನೋಡಿ ಇದೆಲ್ಲ ಎಂಥದ್ದು ಹುಡುಗರನ್ನೆಲ್ಲ, ತಮಿಳ್ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಅವ್ರಿಗೆಲ್ಲ ಫ್ರೀ ಟಿಕೆಟ್ ಕೊಡಿಸಿ ಫ್ರೀಯಾಗಿ ಬಿಡಿಸಿ ಇದೆಲ್ಲ ಮಾಡಿಕೊಂಡು, ಇದಾದಮೇಲೆ ಇಡೀ ಒಂದು ಮಧ್ಯಾಹ್ನದ ಸೆಷನ್ನನ್ನು ಲೆಟಪ್ ಮಾಡಿಸ್ಬಿಟ್ಟು, ಅಂದರೆ ಚಕ್ಕರ್ ಹೊಡೆದ್ಬಿಟ್ಟು ಹೋಗಿದ್ವಿ. ಮಾರನೇ ದಿನ ನಾನು ಸ್ಕೂಲ್ಗೆ ಹೋದಾಗ ನನಗೆ ಸಸ್ಪೆಂಡ್ ಮಾಡಿದ್ರು. ಸಸ್ಪೆಂಡ್ ಮಾಡಿದ್ರು, ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಇದು ಮಾಡಿದ್ದಾರೆ ಅಂತೇಳಿ ಸಸ್ಪೆಂಡ್ ಮಾಡಿದ್ರು. ಆಮೇಲೆ ಕೊನೆಗೆ ಯಾರೋ ಒಂದಿಬ್ಬರು ಮೇಸ್ಟ್ರುಗಳು
ಸಹಾಯ ಮಾಡಿದ್ರು. ಪಾಠ ಅಂದರೆ ನಿಮ್ಮ ತಂದೆಯನ್ನು ಕರ್ಕೊಂಡು ಬನ್ನಿ ಅಂತೇಳಿ. ನಮ್ಮ ತಂದೆಯನ್ನು ಕರ್ಕೊಂಡು ಬರೋಕ್ಕೆ ಹೋದರೆ ಬೀಳ್ತವೆ, ಒದ್ದೆಗಳು ಬೀಳ್ತವೆ. ಸರಿ, ನಮ್ಮ ತಂದೆಗೆ ಹೇಳಲಿಲ್ಲ ನಾನು, ಹೆಚ್ಚು ಕಡಿಮೆ ಒಂದು 15 ದಿನ 20 ದಿನ ಹೇಳಲಿಲ್ಲ. ಆಮೇಲೆ ನಮ್ಮ ಅಣ್ಣನಿಗೆ ಏನೋ ಅವ್ರಿಗೆ ಮಸ್ಕ ಹೊಡೆದು ಈ ಥರ ಆಗಿಬಿಟ್ಟಿದೆ, ಬಂದು ಇದು ಮಾಡಿ ಅಂಥೇಳಿ. ಇಲ್ಲ, ನಮ್ಮ ತಂದೆ ಎಲ್ಲೋ ಕೂಲಿ ಮಾಡೋಕ್ಕೆಲ್ಲ ಇದಕ್ಕೆ ಹೋಗ್ಬಿಟ್ಟಿದ್ದಾರೆ, ಆಂಧ್ರ ಕಡೆ ಹೋಗ್ಬಿಟ್ಟಿದ್ದಾರೆ. ನಮ್ಮ ಅಣ್ಣನ ಕರ್ಕೊಂಡ್ಬಂದು ಏನೋ ಇದು ಮಾಡಿದ್ವಿ. ಕೊನೆಗೆ ಅಲ್ಲಿ SLCಯಲ್ಲಿ ಡುಮ್ಕಿ ಹೊಡೆದು, ಒಂದು ಸಬ್ಜೆಕ್ಟಲ್ಲಿ ಡುಮ್ಕಿ, ಸೋಷಿಯಲ್ ಸ್ಟಡೀಸಲ್ಲಿ ಡುಮ್ಕಿ. ಅದು ಯಾಕೆಂದರೆ ಆ ಅಮ್ಮ ಕ್ಲಾಸ್ ಇತ್ತು ಅವತ್ತು, ಆ ಕ್ಲಾಸ್ಗೆ ಸೇರಿಸ್ತಿರ್ಲಿಲ್ಲ. ಹೋದ ತಕ್ಷಣ ನಿಂತ್ಕೊ ಅನ್ನೋರು, ಆಚೆ ಹೋಗೋ ಅನ್ನೋರು, ಈ ಥರ. ಆಮೇಲೆ ಕೊನೆಗೆ ಅದೇನೋ ಇದಾಯಿತು. ಆ ಸಬ್ಜೆಕ್ಟನ್ನು ಮತ್ತೆ ನಾನು ಟ್ಯೂಷನ್ ಮಾಡಿದ್ದು ಕೋಟಿಗನಹಳ್ಳಿ ರಾಮಯ್ಯ. ಅಲ್ಲಿ ಆ ಸಂದರ್ಭದಲ್ಲಿ ಏನಾಯ್ತಂದರೆ, ನಾನು ಈ 7th ಅಲ್ಲ 8th 9th 10th ನಮ್ಮಲ್ಲಿ ಹಸುಗಳು ಮೇಯ್ಸೋಕ್ಕೆ, ಬಿಡುವ ಟೈಮ್ನಲ್ಲಿ ಹಸು ಮೇಯ್ಸೋಕ್ಕೆ ನಾನು ಇದಕ್ಕೇನು ಹೊಲಗಳ ಕಡೆ ಹೋಗ್ತಿದ್ವಿ. ಪಿಚ್ಚಳ್ಳಿ ಮತ್ತು ಯರ್ನಾಗನಹಳ್ಳಿ, ಅದರ ಮಧ್ಯೆ ನಮ್ಮ ಹೊಲಗಳಿರೋದು. ಅಲ್ಲಿ ಹೋಗಿ ಇದು ಮಾಡ್ತಿದ್ವಿ. 2 ಹಸುಗಳಿತ್ತು. ಕರ್ಕೊಂಡೋಗಿ ಹಸು ಇದು ಮಾಡುವಾಗ ಅಲ್ಲಿ ಒಬ್ಬನೇ ಇರ್ತಿದ್ನಲ್ಲ, ಆ ದಿಗಲನ್ನ ಓವರ್ಕಮ್ ಮಾಡ್ಕೊಳ್ಳೋಕ್ಕೆ ಜೋರಾಗಿ ಹಾಡುಗಳು ಹೇಳ್ತಿದ್ದೆ, ಸಿನಿಮಾ ಹಾಡುಗಳು. ಅದನ್ನು ನಮ್ಮ ಅಲ್ಲಿ ಯರ್ನಾಗನಹಳ್ಳಿ ರಾಮಚಂದ್ರ ಅಂಥೇಳಿ ಒಬ್ಬರು ನಮ್ಮವರೇ BML ಅಲ್ಲೇ ಅವ್ರು ಕೆಲಸ ಮಾಡ್ತಿದ್ರು. ಅವರು ಹೊಲ ಕೂಡ ಅಲ್ಲೇ ಇತ್ತು, ನಮ್ಮ ಹೊಲ ಪಕ್ಕದಲ್ಲೇ. ಅವರು ಆವಾಗವಾಗ ಬರೋರು. ಬಂದಾಗ ಈ ನಾನು ದಿಗಿಲಿಗೆ ಆಡ್ತಾ ಇದ್ದಿದ್ದ ಹಾಡುಗಳು ಕೇಳೋರು. ಅವರು ಜೋರಾಗಿ ಕೂಗಿ ಹೇಳ್ತಿದ್ನಲ್ಲ, ಅದನ್ನೆಲ್ಲ ಇದು ಮಾಡಿಕೊಂಡು ಆಮೇಲೆ ಒಂದ್ಸಲ ಹಿಂಗೆ ಬಂದು, ಏನಯ್ಯ ಸಮಾಚಾರ, ಹಾಡುಗಳು ಆಡ್ತಾ ಇದೆಯಾ, ರಾಜ್ಕುಮಾರ್ ಹಾಡು ಹೇಳ್ತೀಯಾ, ಹಂಗೆ ಅಂದರು. ಹ್ಞೂ ನೋಡ ಹಂಗೆ ಹಿಂಗೆ ಅಂತೇಳಿ. ಹಾಡು ಹೇಳ್ತೀಯಾ ಅಂದರು. ಹ್ಞೂ. ಸಂಘದ ಹಾಡು ಹೇಳ್ತೀಯಾ ಅಂದರು. ಸಂಘದ ಹಾಡು ನನಗೆ ಗೊತ್ತಿದ್ರೆ ತಾನು ಹೇಳೋಕ್ಕೆ. ಗೊತ್ತಿಲ್ಲ ಅಣ್ಣ. ಆಡೋಕ್ಕೆ ಇಷ್ಟ ಇದೆಯಾ ಅಂದರು. ಹ್ಞೂ ಅಂದ. ಆಮೇಲೆ ಆಯಿತು, ನಾಳೆ ಬಾ ನೀನು, ನಾಳೆನೋ ನಾಡಿದ್ದನೋ ಒಂದು ಇದು ಮಾಡಿಬಿಟ್ಟು ಇಂಥ ಜಾಗಕ್ಕೆ ಬಾ, KGF ಇಂಥ ಜಾಗಕ್ಕೆ ಬಾ ಅಂತ ಹೇಳಿದ್ರು. ಆಮೇಲೆ ಹೋಗಿದ್ದೆ ನಾನು, ಯಾಕೆಂದರೆ ಅದು ಫೈಲ್ ಆಗಿಬಿಟ್ಟು ಇದ್ನಲ್ಲ, ಹುಡ್ಕೊಂಡೋಗಿ. ಆಮೇಲೆ ಅದು KGF ನನಗೇನು ಹೊಸದೇನಲ್ವಲ್ಲ, ಓಡಾಡ್ತಿದ್ನಲ್ಲ 3 ವರ್ಷ. ಹೋಗಿದ್ದೆ ಅಲ್ಲಿ. ನಮ್ಮ ರೂಟೆ ಪಿಚ್ಚಳ್ಳಿಯಿಂದ ಸ್ಕೂಲ್ಗೆ ಹೋಗೋ ರೂಟ್ ಅದು, ಉರ್ಗಂಪೇಟೆ ಆದಮೇಲೆ ಬಾಲಕೃಷ್ಣ ಇಂಜಿನಿಯರಿಂಗ್ ವರ್ಕ್ಸ್ ಅಂತ, ಅದು ಇಂಡಸ್ಟ್ರಿಯಲ್ ಇದೆಯಲ್ಲ, ನಾನು ಇಂಜಿನಿಯರಿಂಗ್ ವರ್ಕ್ಸ್, ಇಂಜಿನಿಯರಿಂಗ್ ಇದ್ರದ್ದೇನೋ ಶಾಪ್ ಅದು, ಅಲ್ಲಿರು ಅಂತ ಹೇಳಿದ್ರೆ ಅಲ್ಲಿ ಕಾಯ್ತಾ ಇದ್ದೆ ನಾನು. ಕಾದಾಗ ಒಂದು 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ಇಬ್ಬರು ಬಂದರು. ರಾಮಚಂದ್ರ ಜೊತೆಯಲ್ಲಿ ಇನ್ನೊಬ್ಬರು ಬಂದು ಆಮೇಲೆ ಸರಿ ಅವರು ಸೀದಾ ಇಬ್ಬರು ಒಳಗೆ ರಾಮಚಂದ್ರ ಬಾ ಅಂತ ಹೇಳ್ಬಿಟ್ಟು ಅಂದರೆ ಇದು ಹೋದರೆ. ಆಮೇಲೆ ಅಲ್ಲೊಂದು ಕೆಳಗೆ ಹಿಡಿದು ಅದೊಂದು ಗವಿ ಥರ ಒಂದು ರೂಮು, ಆ ರೂಮಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡ್ರೆ 3 ಆದ್ವಿ ಅಲ್ಲಿ. ಆಮೇಲೆ ಕೋಟಿಗನಹಳ್ಳಿ ರಾಮಯ್ಯ ಅವ್ರ ರೂಮ್ಗೆ ಎಲ್ಲ ಕೂತ್ಕೊಂಡು, ಆಮೇಲೆ ಏನಪ್ಪ ಹಾಡು ಹೇಳ್ತೀಯಂತೆ ಅಂದರು. ಹ್ಞೂ ಸರ್. ಏನು ಹಾಡು ಹೇಳ್ತೀಯ? ಸಿನಿಮಾ ಹಾಡು ಹೇಳ್ತೀನಿ. ಯಾವುದು ಸಿನಿಮಾ ಹಾಡು ಹೇಳ್ತೀಯ ಹೇಳು ನೋಡು. ಆಗ್ತಾನೆ ಬೊಬ್ಬರು ವಾಹನ ಸಿನಿಮಾ ರಿಲೀಸ್ ಆಗಿತ್ತು. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಅಮರದೋಳ್ಳ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಿಂಗೆ ಇದು ಮಾಡಿಕೊಂಡು ಆಮೇಲೆ ಎಲ್ಲ ಪೂರ್ತಿ ಕೇಳಿದ್ರು. ಪೂರ್ತಿ ಕೇಳಾದ್ಮೇಲೆ ಎಂಥದ್ದು ಸಾವಿರಾರು ನದಿಗಳು ಸಿದ್ಧಲಿಂಗಯ್ಯ ಅವ್ರದ್ದು ಆಗ್ತಾನೆ ಅದು ಪುಸ್ತಕ ಬಿಡುಗಡೆ ಆಗಿತ್ತು. ಬಿಡುಗಡೆ ಆಗಿ ಅದು ಒಂದು ಬುಕ್ಕಿಂಗ್ ತೆಗೆದುಬಿಟ್ಟು, ನೋಡು ಇದನ್ನು ಈಗ ನೀನು ಹೇಳಿದೆಯಲ್ಲ ಅದೇ ಸ್ಟೈಲಲ್ಲಿ ಆಡು ಅಂತ ಹಿಂಗೆ ಬುಕ್ ಕೊಟ್ಟರು ರಾಮಯ್ಯ. ಅದು ಸಾವಿರಾರು ನದಿಗಳು. ನಾನು ಅದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದೇನೆಂದರೆ ನನಗೆ ಸರಿಯಾಗಿ ಕನ್ನಡ ಓದೋಕ್ಕೂ ಮಾತಾಡೋಕ್ಕೂ ಕೂಡ ಬರ್ತಿರ್ಲಿಲ್ಲ. ನನಗೆ ಬಹುತೇಕ 2nd PUC ಆಗೋವರೆಗೂ ಕೂಡ ಕನ್ನಡ ಈ ಏಕವಚನ ಬಹುವಚನ ಅವು ನಂಗೆ ಗೊತ್ತಿರ್ತಿರ್ಲಿಲ್ಲ. ಈಗ ದೊಡ್ಡವ್ರನ್ನ ನೀವು ತಾವು
ಅವೆಲ್ಲ ನೀನು ಏನು ನಿನ್ನ ಸಮಾಚಾರ ಹಿಂಗೆಲ್ಲ ಮಾತಾಡ್ತಾಯಿದ್ವಿ. ಬಿ ಕೃಷ್ಣಪ್ಪ ಅಂತವ್ರಿಗೆ ಏನು ನೀನು ಅಂತ ಕೇಳ್ತಾಯಿದ್ವಿ ನಾವು. ಅದು ನಮ್ಗೆ ಗೊತ್ತಿರಲಿಲ್ಲ ಅವೆಲ್ಲ ಆ ಥರದ. ಅಂದರೆ ಆ ವಾತಾವರಣ, ಒಂದು ಮನೆಯಲ್ಲಿ ತೆಲುಗು, ಆಚೆ ಶಾಲೆ ತುಂಬ ಎಲ್ಲ ತಮಿಳು. ಸೊ ಹಿಂಗೆ ಇದು ಮಾಡಿ ಆ ಥರದ ಇದಿತ್ತು. ಇಲ್ಲ ಸರ್ ಕಷ್ಟ ಆಗುತ್ತೆ, ಇಲ್ಲ ಟ್ರೈ ಮಾಡು ಅಂತೇಳಿ ಅವ್ರೇನು ಮಾಡಿದ್ರು, ಅವರೇ ಒಂದು ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಅಂದರೆ ರಿಸೈಟಿಂಗ್ ಸ್ಟೈಲಲ್ಲಿ. ಸೊ ಮೊದಲನೇದಾಗಿ ಚಳುವಳಿಯ ಒಂದು ಗೀತೆ ನನ್ನ ಕಿವಿಗೆ ಬಿದ್ದಿದ್ದು ಆವಾಗ ರಾಮಯ್ಯ. ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಕಪ್ಪು ಮುಖ ಬೆಳ್ಳಿ ಗಡ್ಡ ಉರಿಯುತ್ತಿರುವ ಕಣ್ಣುಗಳು, ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು, ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿಗೆ, ಭೂಕಂಪನವಾಯಿತು ಅವರು ಕುಣಿವ ಹುಚ್ಚಿಗೆ, ಭೂಕಂಪನವಾಯಿತು ಅವರು ಕುಣಿವ ಹುಚ್ಚಿಗೆ. ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಕಪ್ಪು ಮುಖ ಬೆಳ್ಳಿ ಗಡ್ಡ ಉರಿಯುತ್ತಿರುವ ಕಣ್ಣುಗಳು, ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು, ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿಗೆ, ಭೂಕಂಪನವಾಯಿತು ಅವರು ಕುಣಿವ ಹುಚ್ಚಿಗೆ, ಭೂಕಂಪನವಾಯಿತು ಅವರು ಕುಣಿವ ಹುಚ್ಚಿಗೆ. ಇರುವೆಯಂತೆ ಹರಿವ ಸಾಲು ಹುಲಿ ಸಿಂಹದ ದನಿಗಳು, ಧಿಕ್ಕಾರ ಧಿಕ್ಕಾರ ಅಸಮಾನತೆಗೆ, ಎಂದೆಂದಿಗೂ ಧಿಕ್ಕಾರ ಶ್ರೀಮಂತರ ಸೊಕ್ಕಿಗೆ, ಎಂದೆಂದಿಗೂ ಧಿಕ್ಕಾರ ಶ್ರೀಮಂತರ ಸೊಕ್ಕಿಗೆ. ಲಕ್ಷಾಂತರ ನಾಗರುಗಳ ಹುತ್ತ ಬಿಟ್ಟು ಬಂದಂತೆ ಊರ ತುಂಬಾರಿದರು, ಪಾತಾಳಕ್ಕೆ ಇಳಿದರು, ಆಕಾಶಕ್ಕೆ ನೆಗೆದರು, ಬುಸುಗುಟ್ಟುವ ಬೀದಿಯಲ್ಲಿ ವಿಷವಿಲ್ಲದ ನನ್ನ ಜನ, ಬುಸುಗುಟ್ಟುವ ಬೀದಿಯಲ್ಲಿ ವಿಷವಿಲ್ಲದ ನನ್ನ ಜನ, ಎಂಬಾವುಟ ಹಿಡಿದವರು ನ್ಯಾಯಕ್ಕಾಗಿ ನಿಂತರು, ಎಂಬಾವುಟ ಹಿಡಿದವರು ನ್ಯಾಯಕ್ಕಾಗಿ ನಿಂತರು, ಬೀದಿಯಲ್ಲಿ ಗಲ್ಲಿಯಲ್ಲಿ ಬೇಲಿ ಮಳೆಯ ಮರಗಳಲ್ಲಿ, ಯಜಮಾನರ ಹಟ್ಟಿಗಳಲ್ಲಿ ದನಿ ಕೂರುವ ಪಟ್ಟಣದಲ್ಲಿ, ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು, ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು. ಇವರ ಬಾಯಿ ಬಿಟ್ಟೊಡನೆ ಅವರ ಬಾಯಿ ಕಟ್ಟಿತೋ, ಇವರ ಬಾಯಿ ಬಿಟ್ಟೊಡನೆ ಅವರ ಬಾಯಿ ಕಟ್ಟಿತು, ಇವರ ಕಂಠ ಕೇಳಿದೊಡನೆ ಅವರ ದನಿ ಇಂಗಿತು, ಕ್ರಾಂತಿಯ ಬಿರುಗಾಳಿಯಲ್ಲಿ ಕೈ ಬೀಸಿದ ನನ್ನ ಜನ, ಕ್ರಾಂತಿಯ ಬಿರುಗಾಳಿಯಲ್ಲಿ ಕೈ ಬೀಸಿದ ನನ್ನ ಜನ, ಚಡಿಯ ಏಟು ಒಡೆದವರ ಕುತ್ತಿಗೆಗಳ ಹಿಡಿದರು, ಪೊಲೀಸರ ದೊಣ್ಣೆಗಳು ಏಜೆಂಟರ ಕತ್ತಿಗಳು, ವೇದಶಾಸ್ತ್ರ ಪುರಾಣ ಬಂದೂಕದ ಗುಡಾಣ, ಕರೆಗಲೆ ಕಸ ಕಡ್ಡಿಯಾಗಿ ತೇಲಿ ತೇಲಿ ಹರಿದವು, ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು, ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು, ಸಾವಿರಾರು ನದಿಗಳು, ಸಾವಿರಾರು ನದಿಗಳು. ಇದು ಆಮೇಲೆ ಈ ಊರು ಬಿಟ್ಬಿಟ್ಟು ರಾಮಯ್ಯ ಜೊತೆ ಸೇರ್ಕೊಂಬಿಟ್ಟೆ. ಅಂದರೆ ಅವ್ರ ಜೊತೆಯಲ್ಲಿ ಇದ್ದದ್ದು, ಅವ್ರ ರೂಮಲ್ಲೇ ಇದೆ. ಅವರು ಸಂಜೆ ಬೆಳಗ್ಗಿಂದ ಸಂಜೆವರೆಗೂ ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ಸಂಜೆ ಬರೋರು. ಸಂಜೆ ಬಂದಾದಮೇಲೆ ನಾವು ನಮ್ಮದೊಂದು ಟೀಮ್ ಇತ್ತು. ಅದೇ ನಮ್ಮ ಎರ್ನಾಗ್ನಲ್ಲಿ ರಾಮಚಂದ್ರ, ಆಮೇಲೆ ಜಯಮ್ಮ ಅಂತೇಳಿ ಒಬ್ಬರು ನಮ್ಮ ಸಹೋದರಿ, ಆಮೇಲೆ ಈ ಥರದ ಎಲ್ಲ. ಆಮೇಲೆ ಭಾಳ ಮುಖ್ಯವಾಗಿ ಅಲ್ಲಿ KGFನಲ್ಲಿ ಇನ್ನು ಅಲ್ಲೊಂದು
ಓಕೆ ಏರ್ ಸ್ಟೈಲಿಸ್ಟ್ ಅಂತ ಒಂದು ಅಂಗಡಿ ಇತ್ತು, ಕಟಿಂಗ್ ಶಾಪ್. ನಮಗೆಲ್ರಿಗೂ ಅದೊಂಥರ ಆಫೀಸ್ ಇದ್ದಂಗೆ. ಆಲ್ಮೋಸ್ಟ್ ನಾವು ಅಲ್ಲೇ ಇರ್ತಿದ್ವು, ಅಲ್ಲೇ ಊಟ ಅಲ್ಲೇ ಇದು ಮಾಡಿಕೊಂಡು ಸಂಜೆ ಆದರೆ ಬೇರೆ ಯಾವುದಾದ್ರೂ ಒಂದು ಹಳ್ಳಿಗೆ ಹೋಗ್ತಿದ್ವಿ. DSS ಇದನ್ನು ಸಂಘಟನೆ ಅಥವಾ ಏನೋ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಅಲ್ಲೇನೋ ವಿಚಾರಗಳಿಗೆ ಗಲಾಟೆಗಳು ಇನ್ನೊಂದು ಮತ್ತೊಂದು ಆ ಥರದ್ದು ಇದು ಮಾಡೋದಕ್ಕೆ ಹಳ್ಳಿಗಳಿಗೆ ಹೋಗ್ತಿದ್ವಿ. ಆಮೇಲೆ ಶನಿವಾರ ಸಂಜೆ ಒಂದಷ್ಟು ದಿನ ಹಿಂಗೆ ನಡೀತಾ ಇತ್ತು. KGF ಇದಕ್ಕೆ KGFನಲ್ಲಿದ್ದರೂ ಕೂಡ ಪಿಚ್ಚಹಳ್ಳಿಗೆ ಹೋಗ್ತಿರ್ಲಿಲ್ಲ, ಇದ್ದೋಗ್ಬಿಡ್ತಿದ್ದೆ ಇಲ್ಲೇ. ಆಮೇಲೆ ಒಂದು 2-3 ಸಲ ನಮ್ಮ ತಂದೆಯವರು ನಮ್ಮ ಅಣ್ಣವರೆಲ್ಲ ಹುಡ್ಕೊಂಡು ಬಂದಿದ್ರು. ಅದೆಲ್ಲ ಅಂದರೆ ಇಲ್ಲಿ ರಾಮಣ್ಣ ಮತ್ತು ನಂದು ಅಟ್ಯಾಚ್ಮೆಂಟು. ಆ ಸಂದರ್ಭದಲ್ಲಿ ಒಬ್ಬರು ಆಂಧ್ರದಿಂದ ಒಬ್ಬರು ಬಂದಿದ್ದರು. ಅವರು ಇವಾಗ ಡಾಕ್ಟ್ರು, ಅವರೇನೋ ಇಂಥದ್ದು ಅವರ ಅವಾಗ ಅದನ್ನೇ ಹೇಳ್ತಿದ್ರು, ಎಂಥ ಜಾರ್ಜ್ ಅಂತೇಳಿ. ಸೊ ಅವರು ಈ ಲೆನಿನ್ನು, ಕಾರ್ಲ್ ಮಾರ್ಕ್ಸು, ಎಂಗೆಲ್ಸು, ಅವರು ಒಂದು ಗೋಣಿ ತುಂಬ ಬುಕ್ಗಳು ತರೋರು. ಎಲ್ಲ ಇಂಗ್ಲೀಷು, ತೆಲುಗು ಮತ್ತು ಬೇರೆ ಇವರು ಒಂದು ಸಲ ಬಂದರೆ ಒಂದು ಗೋಣಿ ತುಂಬ ತರೋರು. ಈ ನಮ್ಮ ಏನು ಈ ಕನ್ನಡನೇ ನೆಟ್ಟಿಗೆ ಓದೋಕ್ಕೆ ಬರ್ತಿಲ್ಲ, ಇನ್ನು ಇಂಗ್ಲೀಷಲ್ಲಿ ಓದೋದು ನಾವು. ಸರಿ, ಅದು ರಾಮಣ್ಣ ಅವರ ಇದ್ರಲ್ಲಿ. ಆಮೇಲೆ ಕೊನೆಗೆ ಅದನ್ನು ಆ ಪುಸ್ತಕಗಳೆಲ್ಲ ಪಿಚ್ಚಹಳ್ಳಿಯಲ್ಲಿ ಅಟ್ಟದ ಮೇಲೆ ನಾನು ನಮ್ಮ ಮೂಟೆಗಳು ಕಟ್ಬಿಟ್ಟು ಪಿಚ್ಚಲ್ಲಿ ಅಟ್ಟಗಳ ಮೇಲೆ ಹಾಕಿದ್ದೇವೆ. ಯಾವಾಗಲೂ ಹಿಂಗೆ ನಮ್ಮ ಅತ್ತಿಗೆ ಆ ಬುಕ್ಗಳೆಲ್ಲ ಅವ್ರು ಯಾರೋ ಇವ್ರಿಗೆ ಬರ್ತಾರಲ್ಲ ಅವ್ರಿಗೆ ಹಾಕ್ಬಿಟ್ಟಿದ್ರು. ಸೊ ಇದಾದಮೇಲೆ ಆಮೇಲೆ SLC ಫೈಲು ಆಗಿದ್ವಲ್ಲ ಒಂದು ಸಬ್ಜೆಕ್ಟಲ್ಲಿ, ರಾಮಣ್ಣನೇ ಸೋಷಿಯಲ್ ಸ್ಟಡೀಸ್ ಇದನ್ನು ಒಂದಷ್ಟು ಕೊಟ್ಟರು. ಆಮೇಲೆ ಅದಾದಮೇಲೆ ಎಕ್ಸಾಮ್ SLC ಪಾಸ್ ಆದಮೇಲೆ ಕೋಲಾರ್ಗೆ ಶಿಫ್ಟ್ ಆಗ್ಬಿಟ್ಟು ಕೋಲಾರ್ಗೆ ಹೋಗ್ತಾಯಿದ್ವಿ. ಅಂದರೆ ರಾಮಣ್ಣ ಪ್ರತಿ ಭಾನುವಾರ ಕೋಲಾರ್ಗೆ ಹೋಗೋರು. ಅಲ್ಲಿ ಕೋಲಾರ DSS ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲೇನಾದರೂ ಕಾರ್ಯಕ್ರಮಗಳಿರೋದು ಅಥವಾ ಚರ್ಚೆಗಳು, ಸಂವಾದಗಳು ಈ ಥರದ್ದೆಲ್ಲ ಇದು ಮಾಡಿಕೊಂಡು ಎಲ್ಲ ಹೋಗ್ತಾಯಿದ್ದೆ. ಸೊ ಅಲ್ಲಿ ಕೋಲಾರ್ಗೆ ನನ್ನನ್ನು ಕರ್ಕೊಂಡು ಹೋಗೋರು. ಸೊ ನಾನು PUCಗೆ ಅಲ್ಲಿ ಹೋಗಿ ಜಾಯ್ನ್ ಆದಮೇಲೆ ರಾಮಣ್ಣ ಇಲ್ಲಿ KGFನಲ್ಲೇ ಇದ್ದರು. ನಾನು ಕೋಲಾರ ಅಲ್ಲಿ CM ಮುನಿಯಪ್ಪ, ಮುನ್ಸ್ವಾಮಿ, ಆಮೇಲೆ TVG ಕುಮಾರ್, ಈ ಥರ ಬೇರೆ ಸಂಘಟನೆಯ ಎಲ್ಲ ಇವರು ಸಿಗೋರು. PUC ಫಸ್ಟ್ PUC, ಸೆಕೆಂಡ್ PUC ಆದಮೇಲೆ ಪ್ರತಿದಿನ ಯಾವುದಾದ್ರೂ ಒಂದು ಹಳ್ಳಿಗೆ ಸಂಘಟನೆಗಾಗಿ ಹೋಗ್ತಾಯಿದ್ವಿ ನಾವು. ಹಾಸ್ಟೆಲ್ ಸ್ಟೂಡೆಂಟ್, ಅಂಬೇಡ್ಕರ್ ಹಾಸ್ಟೆಲ್ ಸ್ಟೂಡೆಂಟ್ಸ್ ಪ್ರತಿದಿನ ಹೋಗ್ತಾಯಿದ್ವಿ. ಯೂಶ್ವಲಾಗಿ CM ಮುನಿಯಪ್ಪ ನಾವು ಎಲ್ಲಾದರೂ ಹಳ್ಳಿಗೆ ಹೋಗ್ತಾಯಿದ್ವಿ. ಆಮೇಲೆ ಅಲ್ಲಿಗೆ ಬೇರೆ ವಿಚಿತ್ರವಾದಂಥ ಕೇಸುಗಳೆಲ್ಲ ಆಗ್ತಿತ್ತು. ಆಮೇಲೆ ಏಪ್ರಿಲ್ ಸಂದರ್ಭದಲ್ಲಿ ಅಂಬೇಡ್ಕರ್ ಜಯಂತಿ, ಏಪ್ರಿಲ್ ತಿಂಗಳು ಮತ್ತು ಡಿಸೆಂಬರ್ ತಿಂಗಳು ಒಂಥರ ಇವಾಗ ಅದು 2 ತಿಂಗಳು ಕಾಮಗಾರಿ ತಿಂಗಳಾಗ್ಬಿಟ್ಟಿದೆ ನಮ್ಮವ್ರಿಗೆ. ಕಾಮಗಾರಿ ತಿಂಗಳುಗಳು ಅದು ಏಪ್ರಿಲ್ಲು ಮತ್ತು ಇದು ಅಂಬೇಡ್ಕರ್ ಜಯಂತಿ ಮಾಡೋದಕ್ಕೆ ಮತ್ತು ಡಿಸೆಂಬರಲ್ಲಿ ಪರಿನಿರ್ವಾಣ ಇದಾಗ ಒಂದು ಸಲ ಹಿಂಗೆ ಇದು ಮಾಡಿದಾಗ ಮಾಲೂರು ತಾಲೂಕಿನಲ್ಲಿ ಒಂದು ಹಳ್ಳಿಗೆ ಹೋಗಿದ್ವಿ, ಸಂತಳ್ಳಿ ಅಂತೇಳಿ. ಸಿದ್ಧಲಿಂಗಯ್ಯ ಹೊತ್ತು ಗೆಸ್ಟು ಅಲ್ಲಿ ನಮಗೆ. ಅಷ್ಟೊತ್ತಿಗೆ ನನಗೆ ಈ ಆಂಧ್ರದ ಜನನಾಟ್ಯ ಮಂಡಳಿ ಇದರದ್ದು ಸ್ವಲ್ಪ ಅವರು ಹೆಂಗೆ ಡ್ರೆಸ್ ಹಾಕ್ತಾಯಿದ್ರು ಅಂದರೆ ಗದ್ದರ್ ಯಾವ ಥರ ಡ್ರೆಸ್ ಹಾಕ್ತಾಯಿದ್ರು ಮತ್ತು ಅವರು ಯಾವ ಸ್ಟೈಲಲ್ಲಿ ಆಡ್ತಾಯಿದ್ರು ಅದರದ್ದೆಲ್ಲ ಕೂಡ ಸ್ವಲ್ಪ ನಮಗೆ ಇಲ್ಲೊಂದು ಅಂಥದ್ದು ಬೆಂಗಳೂರಿನಲ್ಲಿ CGK ಅವರು ಅವರ ಗಾಂಧಿ ಅಧ್ಯಯನ ಕೇಂದ್ರದಿಂದ ಒಂದು ಗದ್ದರ್ ಅವ್ರನ್ನ ಕರೆಸಿ ಒಂದು 1 ವಾರದ ಕ್ಯಾಂಪ್ ಅದು. ಆ್ಯಕ್ಚುಲಿ ಅವರು ಒಂದು 3 ದಿನ 4 ದಿನ ಬಿಟ್ಕೊಂಡು ಬಂದಿರೋದು ಕುಂಬಳಗೌಡಲ್ಲಿ ಕ್ಯಾಂಪ್ ಇದ್ದಿದ್ದು. ಆಮೇಲೆ ಅಲ್ಲಿ ಗದ್ದರು 3-4 ದಿನ ಬಿಟ್ಕೊಂಡು ಬಂದು ಮಧ್ಯಾಹ್ನ ಸಂಜೆ 3-4 ದಿನ ಆದಮೇಲೆ ಸಂಜೆ ಅಷ್ಟೊತ್ತಿಗೆ ಬಂದು ಇದು ತೆಲುಗಿನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋರು ಯಾರಾದರೂ ಬೇಕು ಅಂಥೇಳಿ CGK ಅವ್ರಿಗೆ ಹೇಳಿದಾಗ ರಾಮಣ್ಣನ ಕರೆಸಿದ್ರು ಅಲ್ಲಿಗೆ.
ನಮ್ಮನ್ನು ಅಲ್ಲಿ ಹೋಗೋದಕ್ಕೆ ಎಂಥದ್ದು ಗದ್ದರ್ ಬರ್ತಾರೆ, ಗದ್ದರಿಂದ ಅವರ ಹಾಡುಗಳು ಮತ್ತು ಇದೆಲ್ಲ ಕಲ್ತ್ಕೋಬೋದಂತ ನಾವು ಕೋಲಾರಿಂದ ಒಂದು ಟೀಮ್ ಹೋಗಿದ್ವಿ. ಅಷ್ಟೊತ್ತಿಗೆ ದಲಿತ ಕಲಾಮಂಡಳಿ ಅಂತೇಳಿ ನಾವು ಎಸ್ಟಾಬ್ಲಿಷ್ ಆಗಿದ್ವಿ. ಅದಕ್ಕಿಂತ ಮುಂಚಿತವಾಗಿ ಈ KGFನಲ್ಲಿ ನಾನು ಇರೋಂಥ ಸಂದರ್ಭದಲ್ಲೇ ಇವತ್ತೇನು ಸಮುದಾಯ 50 ವರ್ಷದ ಇದಿಲ್ಲ, ಅದು ಒಂದು ಜಾಥಾ, ಒಂದು ರಾಜ್ಯ ಮಟ್ಟದ ಒಂದು ಜಾಥಾ ಇದಾಯಿತು. KGFನಿಂದ ಧಾರವಾಡ ಮತ್ತು ಬೀದರಿಂದ ಧಾರವಾಡ. KGFಯಿಂದ ಇದ್ದಂಥ KGFಯಿಂದ ಧಾರವಾಡದ ಆ ಟೀಮ್ಗೆ ಪ್ರಸನ್ನ, ಮಾಲತಿ, ಗುಂಡಣ್ಣ, ಸುರೇಂದ್ರ ಇವರೆಲ್ಲ ಲೀಡ್ ಮಾಡೋದು. ರಾಮಣ್ಣ ನಾನು ಕರ್ಕೊಂಡೋಗಿ ಅಲ್ಲಿ ಒಂದು ಜಾಥಾ ಇದೆ, ನೀನು ಅಲ್ಲಿ ಸೇರ್ಕೊ ಅಲ್ಲಿ, ಯಾಕಂದರೆ ಅಲ್ಲಿ ಬೀದಿ ನಾಟಕ ಕಲಿಬೋದು ನೀನು, ಆಮೇಲೆ ಹಾಡುಗಳು ಕಲ್ತ್ಕೋಬೋದು, ಹೋರಾಟದ ಹಾಡುಗಳು ಕಲ್ತ್ಕೋಬೋದು. ಅಂದರೆ ವಿಶೇಷವಾಗಿ ಸಿದ್ಧಲಿಂಗನ ಹಾಡುಗಳು ಇದೆಲ್ಲ ಆವಾಗ ಬಹುತೇಕ ಹೆಚ್ಚು ಕಡಿಮೆ ಇದ್ದಿದ್ದೆಲ್ಲ ಸಿದ್ಧಲಿಂಗನ ಹಾಡುಗಳೇ. ತೆಲುಗು ಗದ್ದರ ಹಾಡುಗಳು ಇನ್ನೂ ಕನ್ನಡಕ್ಕೆ ಅಷ್ಟಾಗಿ ಬಂದಿರಲಿಲ್ಲ. ರಾಮಣ್ಣ ಅವ್ರದ್ದೊಂದು ಹಾಡಿತ್ತು, ಬರುತ್ತಿ ಹೇವು ನಾವು, ಅದಿತ್ತು. ಮತ್ತು ಉಳಿದ ಸಿದ್ಧಲಿಂಗನ ಹಾಡುಗಳದೆಲ್ಲ ಇತ್ತು. ಆಮೇಲೆ ನೀನು ಆ ಜಾಥಾದಲ್ಲಿರು, ಹೆಂಗೋ ಫ್ರೀ ಆಗಿದೆಯಲ್ಲ, ಸುಮ್ಮನೆ ಇರು ಅಂಥೇಳಿ ಅದಕ್ಕೆ ಸರಿ ನಾನು 1 ತಿಂಗಳ ಪೂರ್ತಿ ಜಾಥಾದಲ್ಲಿ ಅವ್ರ ಜೊತೆಗಿದ್ದುಬಿಟ್ಟೆ. ಬಹುತೇಕ ನಾನು ಒಬ್ಬ ಹಾಡುಗಾರನಾಗಿ ಎಮರ್ಜ್ ಆಗೋದಕ್ಕೆ, ಆಮೇಲೆ ಒಂದು ಹಾಡನ್ನು ಇಂಥದ್ದು ಆಡಿಯನ್ಸ್ಗೆ ಇರೋಂಥ ಜನಕ್ಕೆ ಅದನ್ನು ಮುಟ್ಟಿಸೋದಕ್ಕೆ ಒಂದು ಏನು ಶೈಲಿಯಲ್ಲಿ ಇದಾಗಬೇಕು ಆ ಥರದ ಇದಿದೆಯಲ್ಲ, ಅದೆಲ್ಲ ನಾನು ಸಮುದಾಯ ಜಾಥಾ 1 ತಿಂಗಳ ಜಾಥಾ ಇದೆಯಲ್ಲ, ಅದೇ ನನಗೆ ತರಬೇತಿ, ಅದೇ ನನಗೆ ನಮಗೆ ಆ ಇಡೀ ಇಂಥದ್ದು ಹಾಡುಗಾರರ ತಂಡವನ್ನು ಲೀಡ್ ಮಾಡ್ತಾಯಿದ್ದ. ನಾನು ಮತ್ತು ನಮ್ಮ ಕೋಲಾರಿಂದ ಇನ್ನೊಂದು 3-4 ಜನ, ಆಂಜಿ ಅಂತ ಒಬ್ಬರೇನೋ, ವೆಂಕಟೇಶ್ ಅಂತ ಒಬ್ಬರೇನೋ, ವೆಂಕಟರಮಣ, ಆ ಥರದ್ದು 3-4 ಜನ ಇದ್ವಿ. ಸೊ ಇಡೀ 1 ತಿಂಗಳು ಅವರು ಕೆಲವರು ನನ್ನ ಜೊತೆಯಲ್ಲಿ ಬಂದಿದ್ದವರು ಒಂದು ವಾರ ಇದ್ದುಬಿಟ್ಟು ಅವರು ವಾಪಸ್ ಬಂದುಬಿಟ್ರು. ನಾನು ಪೂರ್ತಿ ಇಡೀ ತಿಂಗಳು ಪೂರ್ತಿ 1 ತಿಂಗಳ ಸಮುದಾಯ ಜಾಥಾ ಪೂರ್ತಿ ಅವ್ರ ಜೊತೆಯಲ್ಲಿದ್ದೋದೆ. ಇದು ಹೋರಾಟದ ಹಾಡುಗಳು ಅಂತ ನನಗೊಂದು ರೀತಿಯ ಹೊಸದಾದಂಥ ಇದನ್ನು ಪಡ್ಕೊಂಡೆ ಅಂತ ನಾನು ಹೇಳೋದು. ಅಂದರೆ ಒಂದು ಹಾಡನ್ನು ಹೆಂಗೆ ಆಡಬೇಕು, ಅಲ್ಲೇ ಆವಾಗ ಏನಾಯ್ತು ಅಂದರೆ ನಮಗೆ ಈ ಸಮುದಾಯ ನಾಟಕದ ಹಾಡುಗಳು, ಆಮೇಲೆ ಸಿದ್ಧಲಿಂಗಯ್ಯವರ ಹಾಡುಗಳು, ಅದನ್ನು ಒಂದು ಕ್ಯಾಸೆಟ್ ಮಾಡಿಬಿಟ್ಟು ಒಂದು ಯಾವುದೋ ಪ್ಯಾನಾಸೋನಿಕ್ ಇದರದೊಂದು ಟೇಪ್ ರೆಕಾರ್ಡು, ಆ ಕ್ಯಾಸೆಟ್ಟು ದಿನ ರಾತ್ರಿ ನಾವು ಮಲಗೋಕ್ಕೆ ಮುಂಚೆ ನಾವು ಅದಕ್ಕೆ ಊಟ ಆಗಿ ಎಲ್ಲೋ ಚೌಲ್ಟ್ರಿ ಎಲ್ಲೋ ಮಲಗ್ತಿದ್ವಲ್ಲ, ಅಲ್ಲಿ ಆ ಕ್ಯಾಸೆಟ್ ಹಾಕೋರು, ಆಡಿದ್ದು ಕ್ಯಾಸೆಟ್ ಹಾಡುಗಳು. ಸೊ ನಮಗೆ ಅದು ಈಗಲೂ ಕೂಡ ನನಗೆ ಆ ಹಾಡುಗಳು ಎಷ್ಟು ಕೊಲೆಯ ಹಿಂದಿನ ರಾತ್ರಿ ಸೂರ್ಯ ಚಂದ್ರರ ಹಿಡಿದು ಹಣದ ಪೆಟ್ಟಿಗೆಯಲ್ಲಿ ಕೂಡಿಟ್ಟರೋ, ಭಾರತದ ಬಾವುಟವ ಸುತ್ತಿ ಬಾಯಲಿ ತುರುಕಿ ಕಿತ್ತುಕೊಂಡರು ಅವಳ ಮಾತುಗಳನ್ನು, ಕತ್ತಿಯನ್ನು ಹಿಡಿದವರು 10 ಜನ ನುಗ್ಗಿ ಎತ್ತಿಕೊಂಡರು ಅವಳ ಹಣ್ಣಿನಂತೆ, ಮುಖಕ್ಕೆ ತುಬಕನೆ ಉಗಿಯಬೇಕೆನಿಸಿತವಳಿಗೆ, ಮುಖಗಳೇ ಇರಲಿಲ್ಲ ಬಂದವರಿಗೆ, ಸಪ್ತ ಸಾಗರವೆದ್ದು ಬರಸೆಳೆದುಕೊಂಡಂತೆ ಕಾಮುಕರ ಸರಪಳಿಗೆ ಒಳಗಾದಳು, ಬೇಟೆಗಾರರು ಎಸೆದ ಬಲೆಯೊಡನೆ ಸೆಣಸುತ್ತ ಪಂಜುಗಳ ಪಹರೆಯಲ್ಲಿ ಮರೆಯಾದಳು, ಅವಳ ಬಾಳಿನ ಬಳ್ಳಿ ಉಕ್ಕು ನಪ್ಪಿಗೆಯಲ್ಲಿ ರಕ್ತವನ್ನು ಬಸಿದು ನೆಲಕುರುಳಿತು, ಕತ್ತಲೆಯ ರಾಕ್ಷಸರು ಪಣ ಕಟ್ಟಿ ಹಾಡಿದರು
ಕಣ್ಣು ನುಂಡೆಗಳಲ್ಲಿ ಗೋಲಿಯಾಟ, ಕಣ್ಣು ನುಂಡೆಗಳಲ್ಲಿ ಗೋಲಿಯಾಟ. ತಾಳಿಯನ್ನು ತೂಗಿದರು, ಕುಡಿದು ಕೂಗಾಡಿದರು, ಮಾರವಾಡಿಯು ಅದನ ಇಟ್ಟ ಬೆಲೆಗೆ. ಮೈಯ ದಳಗಳನ್ನೆಲ್ಲ ಒಂದೊಂದನೆ ಒಸಗಿ ಹೊತ್ತು ಹೊಂಟರು ಅವಳ ಎತ್ತೆತ್ತಾಲೋ, ಹೊತ್ತು ಹೊಂಟರು ಅವಳ ಎತ್ತೆತ್ತಾಲೋ. ಕಂಡೆ ನನ್ನವಳ ಒಂದು ದಿವಸ, ಕಂಡೆ ನನ್ನನೆ ನಾನೇ ಕನ್ನಡಿಯಲಿ. ಮುಖದ ಹುತ್ತದ ಮೇಲೆ ಕೆಂಪು ನಾಗರ ಹಾವು ಎಡೆಗೆತ್ತಿ ಆಡುತ್ತಿತ್ತೋ, ಬತ್ತಿರುವ ಕಣ್ಣಿನಲ್ಲಿ ಬೆಳ್ಳಿ ಬಾಕುಗಳರಳಿ ಮುಗಿಲುದ್ದ ಬೆಳೆಯುತ್ತಿತ್ತೋ. ಕಪ್ಪು ಮೈಯಲ್ಲಿ ಕೆಂಪು ಗಂಗೆ ಯಮನೆಯು ಹರಿದು ಅವಳ ಬಾಯಿಯ ತುಂಬ ಬೆಂಕಿಯಿತ್ತು. ಊರ ಬೇಲಿಯ ನಡುವೆ ಕೊಳಕ ಮಂಡಲ ಮಲಗಿ ಅಂಗಾಂಗ ಧರಿಸಿತ್ತು ಬಿಳಿಯ ತೊನ್ನು, ಅಂಗಾಂಗ ಧರಿಸಿತ್ತು ಬಿಳಿಯ ತೊನ್ನು. ಇದೊಂಥರ ಆವಾಗ ಕೇಳಿದ ಹಾಡುಗಳು ಒಂಥರದ ಹಂಗೆ ಒಂಥರ ಇದನ್ನು ಹುಡ್ಕೊಂಡ್ಬಿಟ್ಟಿದೆ. ಸೊ ಅದು ಆ ಜಾಥಾ ಆದಮೇಲೆ ಅದು ಹೆಚ್ಚು ದಲಿತ ಕಲಾಮಂಡಳಿ ತಂಡ ಇದು ಮಾಡಿಕೊಂಡು ಎಲ್ಲೆಲ್ಲಿ DSS ಕಾರ್ಯಕ್ರಮಗಳಾಗ್ತವೋ ಇಡೀ ಬಹುತೇಕ ಎಲ್ಲ ಕಡೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಾಗ್ತದೋ ಅಲ್ಲೆಲ್ಲ ಹೋಗ್ತಾಯಿದ್ವಿ. ಅಲ್ಲಿ ಆ ಸಂದರ್ಭಕ್ಕೆ ಒಂದು ತುಮಕೂರಿನಲ್ಲಿ ನಡೆದಂಥ ಒಂದು ಇನ್ಸಿಡೆಂಟನ್ನು, ನಮ್ಮಲ್ಲಿ ಅದು ಗದ್ದರ ಇದು. ಈಗ ನಮ್ಮಲ್ಲಿ ಅವರು ಯಾವುದೋ ಒಂದು ಹಳ್ಳಿಗೆ ಹೋಗ್ತಿದ್ವಿ. ಹಳ್ಳಿಗೆ ಹೋದಾಗ ಅಲ್ಲಿ ಯಾವುದೋ ಒಂದು ಸ್ಪೆಸಿಫಿಕ್ಕಾಗಿ ಯಾವುದೋ ಒಂದು ಹಾಡು, ಜನಪದ ಗೀತೆನೋ ಅಥವಾ ಅಲ್ಲಿನ ಹಳ್ಳಿಯ ವಾತಾವರಣದಲ್ಲಿ ಅವ್ರು ಕಟ್ಕೊಂಡಿರುವಂಥ ಗೀತೆನೋ ಈ ಥರದ ಇದು ಮಾಡೋವಾಗ ನಾವು ಹಳ್ಳಿಗಳಿಗೆ KGFನಲ್ಲಿದ್ದಾಗ ನಾವು ಹೇಳಿದ್ವಲ್ಲ, ಹಳ್ಳಿ ಪ್ರತಿ ಸಂಜೆ ಹಳ್ಳಿಗಳಿಗೆ ಹೋಗುವಾಗ ಒಂದು ಸಲ ಹಿಂಗೆ ಕ್ಯಾಸಂಬಳ್ಳ ಆ ಏರಿಯಾಗೆ ಹೋಗ್ಬಿಟ್ಟು ಮತ್ತು ಕರಡ್ಗೂರು ಅಂತಿರ್ಬೋದು ಅನಿಸ್ತದೆ, ಅಲ್ಲಿಂದ ನಾವು ನಡ್ಕೊಂಡು ಕ್ಯಾಸಂಬಳ್ಳ ಬಂದು ಬೇತ್ಮಂಗಳ ಬಂದು ಕಮಸಂದ್ರಕ್ಕೆ ಬಂದ್ವಿ. ಕಮಸಂದ್ರ ಬಂದು ಅಲ್ಲಿ ಉಳ್ಕೊಂಡ್ವಿ ನಾವು. ಅಂದರೆ ಕಮಸಂದ್ರದಲ್ಲಿ ಅಲ್ಲಿ ಯಾಕೋ ಅಲ್ಲಿಗೆ ಬಂದ್ವಿ ಉಳ್ಕೊಂಡ್ವಿ ಅಂದರೆ ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಅಲ್ಲಿ ದಲಿತರಿಗೆ ದೇವಸ್ಥಾನದ ಪ್ರವೇಶ ಇರಲಿಲ್ಲ. ಸೊ ಆ ಇಶ್ಯೂನ ಟೇಕಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟೆಲ್ಲ ಇದೆಲ್ಲ ಚಟುವಟಿಕೆಗಳೆಲ್ಲ ನಡೀತಾ ಇತ್ತು. ಹೋರಾಟ ರೂಪಿಸೋದಕ್ಕೆ ಒಂದಷ್ಟು ಚಟುವಟಿಕೆಗಳು ನಡೀತಾ ಇತ್ತು. ಹಾಗಾಗಿ ಅಲ್ಲಿ 10 ಕಡೆ ಎಲ್ಲ ಏನು ರಾತ್ರಿ ಹೆಚ್ಚು ಕಡಿಮೆ ಒಂದು 9 ಗಂಟೆ 10 ಗಂಟೆ ಆಗಿರ್ಬೋದು ಬಂದ್ವಿ ಎಲ್ಲರೂ. ನಾನು, ರಾಮಯ್ಯ, ರಾಮಚಂದ್ರ, ಜಯಮ್ಮ ಇನ್ನೂ ಒಂದು 10-6 ಜನ ಬಂದು ಇದು ಮಾಡಿ ನಾವು ಹೋಗೋದು ಅಲ್ಲಿ ಆ ಹಳ್ಳಿಗೆ ಬರೋದು ಅವ್ರಿಗೆ ಕೇರಿಯಲ್ಲಿರೋ ಜನಕ್ಕೆ ಗೊತ್ತಿರಲಿಲ್ಲ. ಸರಿ ಬಂದು ನಮ್ಮ ಮಕ್ಕಳು ನೋಡ್ದೇ ಅವ್ರಿಗೆ ಗೊತ್ತಾಯ್ತು ಇವ್ರು ಊಟ ಮಾಡಿಲ್ಲ ಅಂತ ಗೊತ್ತಾಗ್ತಿತ್ತು. ಆಯಿತು ಅಂಥೇಳಿ ಅಲ್ಲಿ ಕೂತ್ಕೊಂಡು ಹಿಂಗೆ ಮಾತಾಡುವಾಗ, ಅಲ್ಲಿ ಹಟ್ಟಿಯಲ್ಲಿ ಕೂತ್ಕೊಂಡು ಹಿಂಗೆ ಮಾತಾಡುವಾಗ ಬಿಸಿ ಬಿಸಿ ಮುದ್ದೆ ಗೊಜ್ಜು ಅದು ಇದು ಆ ಥರದ್ದೇನೋ ರೆಡಿ ಇದನ್ನು ಮಾಡಿ ಇದು ಮಾಡ್ತಾಯಿದ್ರು. ಕೊನೆಗೆ ಊಟ ಎಲ್ಲ ಆಯಿತು. ಊಟ ಆದಮೇಲೆ ಈ ಮಲಗೋಕ್ಕೆ ಮುಂಚೆ ನಾವೇನು ಮಾಡ್ತಿದ್ದೆ, ರಾಮಣ್ಣ ಏನು ಮಾಡ್ತಿದ್ರು ನನಗೆ, ನೀನು ಯಾವುದಾದ್ರೂ ಹಾಡು ಹೇಳು ಅನ್ನೋರು. ಅಂದರೆ ಹೋರಾಟ ಸಿದ್ಧಲಿಂಗಯಿಂದ ಅಥವಾ ಯಾವುದೋ ಈ ಥರ ನಾವು ಹೇಳಿದ್ರೆ ಆಮೇಲೆ ಒಂದೆರಡು ಹಾಡು ಆಡಿದ ಮೇಲೆ ನೀವು ಯಾವುದಾದ್ರೂ ಹಾಡಿ ಅಂಥೇಳಿ ನಾವು ಅಲ್ಲಿರೋರಿಗೆ ನಾವು ಇನ್ಸಿಸ್ಟ್ ಮಾಡ್ತಾಯಿದ್ವಿ, ಕೇಳ್ಕೊತಾಯಿದ್ವಿ. ಅವರು ಒಂದಷ್ಟು ಇದನ್ನು ಯಾರಾದರೂ ಹೇಳೋರು. ಹಂಗೆ ಅಲ್ಲಿ ಮುನಿಯಮ್ಮ ಅಂಥೇಳಿ ಕಾಲೋನಿಯ ಹೆಣ್ಮಗಳು ಒಂದು ಗೀತೆನ, ಒಂದು ಜನಪದ ಗೀತೆ ಹೇಳಿದ್ರು ತೆಲುಗಿನಲ್ಲಿ. ಆರಂಡಡವಿಲೋ ಸೆರುಕು ಮಲಿಸಿಂದೋ, ಆ ಸೆರುಕು ಮಲಿಸೇಟಿ ನ್ಯಾರಮೇ ಮನ್ನಾ, ಆ ಸೆರುಕು ಮಲಿಸೇಟಿ ನ್ಯಾರಮೇ ಮನ್ನಾ,
ತಾನೇ ನನ ನಾನ 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 ಈ ಥರದೊಂದು ಒಂದು ರಾಗದ ಒಂದು ಗೀತೆ ಇದು. ಅದೇನಪ್ಪ ಅಂದ್ರೆ ಆ ಹಾಡು ಅಲ್ಲೊಬ್ಬ ಅಮ್ಮ ಅವ್ರಿಗೆ ಬೆಳಗ್ಗೆ ಇದ್ದರೆ ಮಧ್ಯಾಹ್ನ ಊಟಕ್ಕಿಲ್ಲ, ಮಧ್ಯಾಹ್ನ ಇದ್ದರೆ ರಾತ್ರಿಗೆ ಊಟಕ್ಕಿಲ್ಲ, ಆ ಥರದ ಒಂದು ಅವರು ಆ ಹಾಡಿನ ಭಾವಾರ್ಥ ಏನಪ್ಪ ಅಂದರೆ ಅಲ್ಲಿ ಯಾರೋ ಒಂದು ದೊಡ್ಡ ಇವರು ಸಾಹುಕಾರರ ಮನೆಗೂ ಇವ್ರಿಗೂ ಸೊಸೆಯಾಗಿ ಹೋಗ್ತಾಳೆ. ಆ ಅಮ್ಮ ಏನೋ ಒಂದು ಕಂಡಗ ರಾಗಿ ಬೀಸಬೇಕು, ಕಂಡಗ ಎಂಥದ್ದು ಅದೆಷ್ಟೋ ಕೊಡಗಳು ನೀರು ಸೇದು ಹಾಕಬೇಕು, ಇಷ್ಟೋ ಇದ್ರದ್ದು ಒಂದು 100 ಜನಕ್ಕೆ ಅಡುಗೆ ಮಾಡಿ ಬಡಿಸ್ಬೇಕು, ಮುದ್ದೆಗಳು ತೊಳಸ್ಬೇಕು, ಹಿಂಗೆ ಅಂದರೆ ಆ ಥರದ ಕಷ್ಟಗಳ ಇರುವಂಥದ್ದು ಒಂದು ಇದನ್ನು ಹಾಡು ಹೇಳ್ತಾಯಿದ್ದಾರೆ. ಆಮೇಲೆ ರಾಮಣ್ಣ ಸರಿ ಒಂದು ಇದು ಮಾಡಿ ಒಂದು ಹಾಡು ಬರೆಯೋಣ, ಇದು ಈ ಟ್ಯೂನಲ್ಲೇ ಒಂದು ಹಾಡು ಬರೆಯೋಣ ಅಂಥೇಳಿ ಅಲ್ಲಿ ಏನೋ ಅದು ದೇವಸ್ಥಾನ, ದಲಿತರಿಗೆ ದೇವಸ್ಥಾನ ಪ್ರವೇಶ ನಿಷಿದ್ಧ ಇದು ಮಾಡಿದ್ರಲ್ಲ ಅದನ್ನು ಇಟ್ಕೊಂಡು ನಮ್ಮ ಮಾವೂರಿ ಗುಡಿಲೋನ ಮುತ್ಯಾಲ ಪಲ್ಲಕ್ಕಿ ಮುತ್ಯಾಲ ಪಲ್ಲಕ್ಕಿ ಮೇಮುಟ್ಟರಾದಂಟ ಮುತ್ಯಾಲ ಪಲ್ಲಕ್ಕಿ ನೀ ಮೇಮುಟ್ಟರಾದಂಟ ಮೇಮುಟ್ಟಿ ತಯ್ಯೇಟಿ ಅನ್ಯಾಯ ಮೇಮನ್ನಾ ಮೇಮುಟ್ಟಿ ತಯ್ಯೇಟಿ ಅನ್ಯಾಯ ಮೇಮನ್ನಾ ಮಾಸಮಟ ಕಾరించి ಕಟ್ಯಾಮು ಆ ಗುಡಿನಿ. ಇದು ಆರ್ಡರ್ ರೆಡಿ ಆಯಿತು. ಆಮೇಲೆ ರಾತ್ರಿ ಅಂದರೆ ಅದೇ ಟ್ಯೂನ್ ಆದ್ದರಿಂದ ನಾನು ಒಂದು ಸ್ವಲ್ಪ ಅದನ್ನು ಕ್ಯಾಚ್ ಮಾಡಿಕೊಂಡು ಆ ಹಾಡು ಇದು ಮಾಡಿದ್ವಿ. ಬೆಳಗ್ಗೆ ಎಲ್ಲ ಇದು ನಮಗೆ ಇನ್ನೊಂದು ನಿಮಗೆ ಹೇಳ್ಬೇಕು, ಅಲ್ಲಿ ಒಂದು ಮನೆ ನಮಗೆ ಬಿಟ್ಕೊಟ್ಟಿದ್ರಲ್ಲ, ಹುಲ್ಲಿನ ಮನೆ. ನಾವು ಊಟ ಎಲ್ಲ ಇದು ಮಾಡಿ ಅದೆಲ್ಲ ಅಲ್ಲಿ ಮಲ್ಕೊಳಕ್ಕೆ ಹೋಗ್ಬೇಕು ನಾವು 4-5 ಜನ. ಅಲ್ಲಿ ಹಿಂಗೆ ಎಲ್ಲೇ ಹೆಜ್ಜೆ ಇಟ್ಟರೆ ಒಂಥರ ಸರ್ಕ್ 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 ಅಂತದೆ. ಈ ಚಾಪೆ ಹಿಂಗೆ ಹಾಕಿದ್ದಾರೆ, ಆ ಚಾಪೆ ಮೇಲೆ ಹಿಂಗೆ ಹೆಜ್ಜೆ ಇಟ್ಟರೆ ಸರ್ಕ್ ಅಂತದೆ. ಇದೇನು ಸೌಂಡ್ ಬರ್ತಾ ಇದೆಯಲ್ಲ ಏನು ಅಂತ ನೋಡಿದ್ರೆ, ಆಮೇಲೆ ಚಾಪೆ ಕೆಳಗೆ ಫುಲ್ಲು ನೆಲ್ಲುಲ್ಲನ್ನು ಹಾಸ್ಬಿಟ್ಟು ಅದ್ರ ಮೇಲೆ ಚಾಪೆ ಹಾಕಿದರು. ಯಾಕಿರ್ಬೋದು ಹೇಳಿ ನೋಡೋಣ. ನಮ್ಮ ಕಡೆ ನಮ್ಮ ಹಳ್ಳಿಗಳಲ್ಲಿ ಅದನ್ನು ನೆಲ್ಲುಲ್ಲಾಗಿ ತಿಗಣಿಗಳು ಕೆಳಗೆ ಆ ನೆಲ್ಲುಲ್ಲಲ್ಲಿ ಓಡಾಡ್ಕೊಂಡಿರ್ತವೆ, ಮೇಲೆ ಬರೋಕ್ಕಾಗಲ್ಲ, ಮೇಲೆ ಬಂದರೆ ತಾನೇ ಕಚ್ಚೋದು. ಸೊ ಆಮೇಲೆ ಇದಾಯಿತು. ಆಮೇಲೆ ಬೆಳಗ್ಗೆ ಎದ್ವಿ. ಆಮೇಲೆ ರಾಮಣ್ಣ ನಾನು ಹಂಗೆ ಮಾಮೂಲಿ ಯಥಾ ಪ್ರಕಾರ ಹಿಂಗೆ ಸೇರಿದ್ಮೇಲೆ ಪಿಚ್ಚಳ್ಳಿ ಒಂದು ಹಾಡು ಹೇಳ್ತಾನೆ ಅಂತ. ಸರಿ ನಾನೇನು ಮಾಡಿದೆ, ರಾಮಣ್ಣ ಬರೆದಿದ್ದ ಹಾಡನ್ನು ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಹಾಡನ್ನು ಹಾಡಿದೆ. ಅವ್ರಿಗೆ ಗಾಬರಿ ಆಗೋಯ್ತು, ಇದೇನಿದು. ಆವಾಗ ನಾನು ಅದೇನು ಆರಂಡ ಅಡವಿಲೋ ಸೆರುಕು ಮಲಸಿಂದಿ ಅಂತೇಳಿ ಈಗ ಮಾವೂರಿ ಗುಡಿಲೋನ ಮುತ್ಯಾಲ ಪಲ್ಲಕ್ಕಿ ಅಂತ ಆಗ್ಬಿಟ್ಟಿದೆಯಲ್ಲ ಅಂತೇಳಿ. ಆಮೇಲೆ ಅದು ಹಾಡು ಇಡೀ ರಾಜ್ಯದ ಅಂದರೆ ಅದನ್ನು ಕನ್ನಡಕ್ಕೆ ನಾವೇ ಒಂದಷ್ಟು ಜನ ಸೇರಿಕೊಂಡು ಕನ್ನಡಕ್ಕೂ ಮಾಡಿದ್ವಿ. ಅದು ಕೆಲವರೆಲ್ಲ ನಾವೇ ಮಾಡಿದ್ವಿ ಅಂತ ಹೆಸರು ಹಾಕ್ಕೊಂಡ್ರೆ ಅದೇನು ನಮಗೇನು ಕ್ಲೈಮಿಂಗ್, ನಮಗೆ ನೋ ಕ್ಲೈಮ್, ಅದು ಜನಕ್ಕೆ ತಲುಪೋದಷ್ಟೇ ನಮ್ಗೆ ಮುಖ್ಯ. ಸೊ ಹಾಗಾಗಿ ಅದು ಬಹುತೇಕ ಎಲ್ಲ ನಮ್ಮ ಸಂಘಟನೆ ಎಲ್ಲೆಲ್ಲಿ DSS ಸಂಘಟನೆ ಎಲ್ಲೆಲ್ಲಿತ್ತು ಅದೆಲ್ಲ ಕೂಡ ನಮ್ಮೂರ ಗುಡಿಯಲ್ಲಿ ಮುತ್ತಿನ ಪಲ್ಲಕ್ಕಿ ನಾವು ಮುಟ್ಟಬಾರದಂತೆ, ಮುಟ್ಟಿದರಾಗುವ ಅನ್ಯಾಯವೇನ ನಾವು ನಂಬೆವರನ್ನು ಸುರಿಸಿ ಕಟ್ಟಿದೆವು ಆ ಗುಡಿಯ, ಅದು ಕನ್ನಡಕ್ಕಾಗಿ ಇಡೀ ರಾಜ್ಯ ತುಂಬ ಓಡಾಡಿಕೊಂಡು. ಸೊ ಇದು ಏನಾಯ್ತು ಅಂದರೆ ಕೊನೆಗೆ ಈ ಥರದ ಇದರಲ್ಲಿ ತೊಡಗಿಸ್ಕೊಂಡು ಫುಲ್ ಟೈಮ್ ಅಂದರೆ ದಲಿತ ಕಲಾಮ ಒಂದು ಟೀಮ್ ಮಾಡಿದ್ದೀವಿ ನಾವು. ನಾನು, ಆಮೇಲೆ ಕರ್ನಲ್ ನಾರಾಯಣ ಸ್ವಾಮಿ, ಆಮೇಲೆ ವೆಂಕಟಾಪ್ ಸತ್ಯಂ, ಗುಂಡಪ್ಪ, ಆಮೇಲೆ ಚಿಕ್ಕೋಟಪ್ಪ, ಇನ್ನೂ ಒಂದು 7-8 ಜನ ಇದನ್ನು ಮಾಡಿ ಒಂದು ಟೀಮ್ ಮಾಡಿಕೊಂಡು ನಾವೆಲ್ಲಿ ಒಂದು ಹಾಡುಗಳದ ಇದೆಲ್ಲ ಇದು ಮಾಡಿಕೊಂಡು ಇದು ಮಾಡ್ತಾಯಿದ್ವಿ. ಆ ಸಂದರ್ಭಕ್ಕೆ ಹೆಚ್ಚು ಕಡಿಮೆ ಹುಣಸಿಕೋಟೆ ಇಶ್ಯೂ ಆಗಿತ್ತು. ಶೇಷಗಿರಪ್ಪನ ಕೊಲೆ, ಆಮೇಲೆ ಅನಸೂಯಮ್ಮನ ಮೇಲೆ ಆದಂಥ ಅತ್ಯಾಚಾರದ ಬಗ್ಗೆ ಒಂದು ಹಾಡನ್ನು ರಾಮಣ್ಣ ಅವರು ಬರೆದಿದ್ದರು. ಅದು ಹೆಚ್ಚು ಕಡಿಮೆ ಎಲ್ಲ ಕಡೆ ಹಾಡ್ತಿದ್ವಿ. ಸೊ ಇದನ್ನು ಇದು ಮಾಡಿಕೊಂಡು ಗದ್ದರ್ ಇದರಿಂದ ನಮಗೆ ಅಂದರೆ ಗದ್ದರ್ ಫಸ್ಟ್ ಗದ್ದರ್, ಆಮೇಲೆ ಚರ್ಮಣ್ರಾಜ್. ಫಸ್ಟು ಗದ್ದರ್ ಇದಾಯಿತು. ಅಲ್ಲಿ ಆವತ್ತು ಗದ್ದರ್ ಬಂದರು.
ಆಮೇಲೆ ಎಂಥದ್ದು ತೆಲುಗಿಂದ ಕನ್ನಡಕ್ಕೆ ಇದು ಮಾಡೋವಂಥವ್ರು ಒಬ್ಬರು ಆಗಬೇಕು ಅಂತ ಹೇಳಿದ್ದಕ್ಕೆ ಅವ್ರು ಯಾರ್ಯಾರು ಹೆಸರು ಹೇಳ್ತಾಯಿದ್ರೆ ಆಮೇಲೆ ಕೊನೆಗೆ ರಾಮಣ್ಣ ಬಂದರು. ರಾಮಣ್ಣ ಬಂದಮೇಲೆ ಅವತ್ತು ಸಂಜೆ ಅವತ್ತೇ ಫಸ್ಟ್ ದಿನವೇ ಮೇಮನ ಅಚ್ಚಯ್ಯಲಿ ರಾಮಣ್ಣ గారు ಅಂತೇಳಿ ಆಮೇಲೆ ಸೇನು ರಾರ ಕುಕರ ಅಂತ ಹೇಳ್ಬಿಟ್ಟು ಇದೆಲ್ಲ ಫಸ್ಟ್ ಪರಿಚಯನೇ ಅದು ನಮಗೇನು. ಇನ್ನೇನು ಫಸ್ಟ್ ನಾನು ಗದ್ದರ ಬಗ್ಗೆ ಕೇಳಿದ್ದೆ. ನಮಗೆ ಒಬ್ಬರು ಆಂಧ್ರದಿಂದ ಒಬ್ಬರು ಯಾರೋ ಒಬ್ಬರು ಅವ್ರ ಹೆಸರು ಒಬ್ಬರು ಬಂದಿದ್ದರು. ಒಂದು ವಾರಗಳ ಕಾಲ ಕೋಲಾರಿನಲ್ಲಿ ಒಂದು ಗತಿತಾರ್ಕಿಕ ಭೌತಿಕವಾದ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ವಾರ ನಮಗೆ ಶಿಬಿರ ಆಯಿತು.